ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಸಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಥವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಹರಿವಂಶ ಮಹಾಪುರಾಣದ ಕೆಲವು ಸಂಗತಿಗಳನ್ನು ನಾವು ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ವಿವಸ್ವಾನ್ ಅಂತ ಸೂರ್ಯ, ವಿವಸ್ವಾನ್ ನಾಮಕ ಸೂರ್ಯ ಕಶ್ಯಪರ ಮಗನಾಗಿ ಅದಿತಿ ದೇವಿಯಲ್ಲಿ ಹುಟ್ಟಿದ. ಅವನಿಗೆ ಸಂಜ್ಞೆ ಅಂತ ಪತ್ನಿ ಹಾಗೂ ಸವರ್ಣ ಅಂತ ಮತ್ತೊಬ್ಬಳು ಪತ್ನಿ ಆದ್ದು ಅಂತ ಅವನ ಕಥೆ ಕೇಳಿದ್ವಿ. ಇದೆಲ್ಲ ಮನ್ವಂತರಗಳ ವಿವರಣೆ ಕೊಡ್ತಾ ಹೇಳಿದ್ವಿ. ಶ್ರಾದ್ದಕಲ್ಪ ಅಂತ ಪಿತೃಕಲ್ಪ ಅಂತ ಕರೀತಾರೆ. ಪಿತೃಕಲ್ಪದಲ್ಲಿ ಬರುವಂತಹ ಕೆಲವು ಕಥೆಗಳನ್ನ ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ಹೀಗೆ ಹರಿವಂಶದಲ್ಲಿ ಕೃಷ್ಣನ ಕಥೆಯನ್ನು ಕೂಡ ವಿವರಣೆ ಮಾಡ್ತಾರೆ. ಕೃಷ್ಣನ ಚರಿತ್ರೆ ಅಂದ್ರೆ ಅದು ಎಲ್ಲರನ್ನ ಪವಿತ್ರೀಕರಿಸುವಂತಹ ಕಥೆ. ಕೃಷ್ಣ ಅಂದ್ರೆ ಎಲ್ಲರ ಪರದೈವ, ಎಲ್ಲರ ಹೃದಯವಾಸಿಯಾದಂಥ ಪರಬ್ರಹ್ಮ. ಹರಿವಂಶದೊಳಗೆ ಅಲ್ಲಲ್ಲಿ ಕೃಷ್ಣನ ಕಥೆಯನ್ನ ವಿಸ್ತಾರ ಮಾಡಿ ವ್ಯಾಖ್ಯಾನ ಮಾಡ್ತಾರೆ. ಕೃಷ್ಣನ ಕಥೆ ಪ್ರತಿಯೊಬ್ಬರಿಂದ ಶ್ರವಣೀಯ. ದಿನಾ ಕೃಷ್ಣನನ್ನ ಮನನ ಮಾಡಬೇಕು, ಶ್ರವಣ ಮಾಡಬೇಕು ಅವನ ಕಥೆಗಳನ್ನ ಅಂತ ಹೇಳ್ತದೆ ಶಾಸ್ತ್ರ. ಯಾಕೆ ಕೃಷ್ಣನ ಕಥೆ ಯಾಕೆ ಕೇಳಬೇಕು? ಒಂದು ಮಾತು ಬರ್ತದೆ, ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುನಾತಿ ವೈ ಅಂತ ಪುರಾಣದಲ್ಲಿ ಹೇಳಿದ್ದಾರೆ. ವಾಸುದೇವ ಅಂದ್ರೆ ಪರಮಾತ್ಮ, ಭಗವಂತ ಕೃಷ್ಣ. ಅವನ ಕಥೆಯನ್ನ ಗಂಗೆಗೆ ಹೋಲಿಸಿದ್ದಾರೆ. ತತ್ಪಾದ ಸಲಿಲಂ ಯಥಾ, ಅದು ಗಂಗೆ ಇದ್ದ ಹಾಗೆ. ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿದರೂ ಪವಿತ್ರರಾಗ್ತಾರೆ. ಕೆಲವರಿಗೆ ಮುಳುಗಲಿಕ್ಕಾಗಲ್ಲ ಅಂತ ಗಂಗೆಯನ್ನು ದೂರದಿಂದ ದರ್ಶನ ಮಾಡಿದರೂ ಪವಿತ್ರ ಆಗ್ತಾರೆ. ಇಲ್ಲ, ಗಂಗೆಯನ್ನು ಸ್ಪರ್ಶ ಮಾಡಿ ಪ್ರೋಕ್ಷಣೆ ಮಾಡಿಕೊಂಡು ಪವಿತ್ರ ಆಗ್ತಾರೆ. ಪ್ರೋಕ್ಷಣ ಅಥವಾ ಸ್ನಾನ ಅಥವಾ ಅದರ ದರ್ಶನ, ಮೂವರೂ ಪವಿತ್ರರಾಗ್ತಾರೆ. ನಮ್ಮ ಮನೆಗಳಲ್ಲಿ ಸ್ನಾನ ಮಾಡುವಾಗಲೂ ಗಂಗಾ ಗಂಗಾ ಅಂತ ಹೇಳಿ ಸ್ನಾನ ಮಾಡಬೇಕಂತ. ಗಂಗೆಗೆ ಆ ಶಕ್ತಿ. ಕಾರಣ ಭಗವಂತನ ಪಾದದಿಂದ ಬಂದದ್ದಕ್ಕೆ ಆ ಶಕ್ತಿ ಬಂತು ಗಂಗೆಗೆ. ತತ್ಪಾದ ಸಲಿಲಂ ಯಥಾ ಅಂತಾರೆ. ದೇವರ ಪಾದೋದಕ ಅದು. ಆ ಭಗವಂತನ ಪಾದೋದಕ ಆದ್ದರಿಂದ ಅದನ್ನು ಸ್ಮರಣೆ ಮಾಡಿದರೆ ನಮ್ಮ ಮನೆಯಲ್ಲಿ ಅವಳು ಸನ್ನಿಹಿತಳಾಗಿ ನಮ್ಮನ್ನು ಪವಿತ್ರೀಕರಿಸ್ತಾಳೆ ಅಂತ ಶಾಸ್ತ್ರ ಹೇಳ್ತದೆ. ಗಂಗೆ ಹೇಗೋ
ದೇವರ ಕಥೆಯೂ ಹಾಗೆ ಅಂತ. ಭಗವಂತನ ಕಥೆಯನ್ನು ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಕೇಳುವ ಆಯೋಜನೆ ಯಾರು ಮಾಡ್ತಾರೆ, ಆ ಮೂವರು ಪವಿತ್ರರಾಗ್ತಾರೆ. ಅದಕ್ಕೆ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ. ವಕ್ತಾರಂ ಅಂದ್ರೆ ಪುರಾಣವನ್ನು ಹೇಳುವವ, ಶ್ರೋತೃನ್ ಅಂದ್ರೆ ಪುರಾಣ ಶ್ರವಣ ಮಾಡುವವರು. ಇಲ್ಲಿ ಪೃಚ್ಛಕ ಅಂತಂದ್ರೆ ವ್ಯವಸ್ಥೆ ಮಾಡುವವರು ಅಂತ ಇಟ್ಟುಕೊಳ್ಬಹುದು. ಹಾಗಾಗಿ ತತ್ಪಾದ ಸಲಿಲಂ ಯಥಾ, ಭಗವಂತನ ಪಾದೋದಕ ಗಂಗೆ ಅದು ಹೇಗೋ ಹಾಗೆ ಅಂತ ಭಾವಿಸಬೇಕು. ಈ ಅರ್ಥದಲ್ಲಿ ಶ್ರೀಕೃಷ್ಣನ ಕಥೆಯನ್ನ ಭಾಗವತ ದಶಮ ಸ್ಕಂಧ ವಿಸ್ತಾರ ಮಾಡ್ತದೆ, ಬ್ರಹ್ಮವೈವರ್ತ್ಯ ಪುರಾಣನೂ ಹೇಳ್ತದೆ, ಮಹಾಭಾರತ ಅಂತೂ ಸರಿನೇ ಸರಿ ಆ ಕೃಷ್ಣನ ಕಥೆಗೆ ಮೀಸಲಾಗಿದೆ. ಹಾಗೆ ಹರಿವಂಶವು ಕೂಡ ಕೃಷ್ಣನ ಕಥೆಯನ್ನ ವಿವರಣೆ ಮಾಡ್ತದೆ. ಕೆಲವು ಘಟ್ಟಗಳನ್ನಾದರೂ ಅನುಸಂಧಾನ ಮಾಡಬೇಕು. ಒಮ್ಮೆ ಶ್ರೀಕೃಷ್ಣನನ್ನು ನೆನಪಿಸ್ಕೊಂಡಂತೆ ದೇವಕಿ. ಕೃಷ್ಣನಿಗೆ ವಿವಾಹ ಆಗಿತ್ತು, ದ್ವಾರಕಾಧೀಶ ಅಂತಾಗಿದ್ದ ಕೃಷ್ಣ. ದ್ವಾರಕಾಧಿಪತಿ ಕೃಷ್ಣನನ್ನು ಸ್ಮರಣೆ ಮಾಡಿದರೆ ಕೃಷ್ಣ ಅವಳಿದ್ದೆಡೆಗೆ ಬಂದ. ಅಮ್ಮ, ನನ್ನ ನೆನಪಿಸ್ಕೊಂಡಿಲ್ಲ, ಯಾಕೆ, ಏನು ಬೇಕು ನಿನಗೆ ಅಂತ. ಯಾವಾಗ ದೇವಕಿ ಕೃಷ್ಣನ ಗರ್ಭದಲ್ಲಿ ಹೊತ್ತಿದ್ಲು, ಅವನನ್ನ ಲೋಕಕ್ಕೆ ಪ್ರಕಟಗೊಳಿಸ್ಲಿಕ್ಕೆ ನಿಮಿತ್ತ ಆಗಿದ್ಲು, ಎಷ್ಟೋ ದಿನ ಕಳೆದೋಗಿತ್ತು, ಕೃಷ್ಣ ಅಂತ ನೆನಪಿಸ್ಕೊಂಡ್ಲು, ಬರಲಿ ಅಂತ ಬಂದ. ಸರಿ, ಕೃಷ್ಣ ಏನ್ ಬೇಕು ವರ ಅಮ್ಮ ನಿನಗೆ ಅಂತ ಕೇಳ್ತಾನೆ. ಅಮ್ಮ ವರ ಕೇಳ್ತಾಳೀಗ ಅಂತ, ವರ ಏನ್ ಬೇಕು ಅಂತ ಕೇಳ್ದ ಕೃಷ್ಣ. ಅವಳು ಹೇಳಿದ್ಲು, ಕೃಷ್ಣ, ನೀನು ಹುಟ್ಟೋಕ್ಕಿಂತ ಮೊದಲೇ ನನ್ನ ಗರ್ಭದಲ್ಲಿ 6 ಮಕ್ಕಳನ್ನು ನಾನು ಹಡೆದಿದ್ದೆ. ನಿನ್ನ ಅಣ್ಣಂದರವರೆಲ್ಲ, ನೀನು 7ನೇಯವನಾಗಿಯೂ ಅಲ್ಲ 8ನೇಯವನಾಗಿ ಹುಟ್ಟಿದಿ. ಆ 6 ಮಕ್ಕಳನ್ನ ಕಂಸ ಕೊಂದು ಹಾಕಿದ, ಒಬ್ಬರನ್ನು ಉಳಿಸಲಿಲ್ಲ. ಹುಟ್ಟಿರ್ಲಿಕ್ಕೇನೆ ಕೊಲ್ತಿದ್ದಂತೆ ಕಂಸ, ಅಂಥ ದುಷ್ಟ. ಶಿಶು ಹತ್ಯೆ ಮಾಡ್ತಾ ಇದ್ದ. ಹಾಗಾಗಿ 6 ಮಕ್ಕಳಿಗೆ ಹಡೆದದ್ದಾಯ್ತೆ ಅಷ್ಟೇ ಹೊರತು ಎದೆ ಹಾಲು ಉಣಿಸ್ಲಿಕ್ಕೆ ಆಗಲಿಲ್ಲ, ಸ್ತನ್ಯಪಾನ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನನಗೀಗ ಆಸೆ ಆಗ್ತಾ ಇದೆ, ನೀನು ಅಘಟಿತ ಘಟನಾ ಶಕ್ತಿ ಇರುವವನು, ಅಚಿಂತ್ಯ ಶಕ್ತಿ ಇದೆ ನಿನಗೆ, 6 ಮಕ್ಕಳನ್ನು ಕರ್ಕೊಂಡು ಬಾ, ಸ್ತನ್ಯಪಾನ ಮಾಡಿಸ್ತೀನಿ, ಆಮೇಲೆ ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತ. ಬೇರೆ ಮಕ್ಕಳಿಗೆ ಹಿಂಗೇನಾದ್ರೂ ಅಮ್ಮ ಕೇಳಿದ್ರೆ ಏನ್ ಮಾಡ್ಬೇಕು? ಕೃಷ್ಣ ಇದ್ದ ಸರಿ ಹೋಯ್ತು. ಅದು ಅವಳಿಗೂ ಗೊತ್ತು, ಕೃಷ್ಣ ಇವ ಅಂತ, ಇವನು ಸಾಧಾರಣನಲ್ಲ ಅಂತ ಅವಳಿಗೆ ಗೊತ್ತು. ಆಯ್ತು ಅಂದ. ಅಮ್ಮ ಕೇಳ್ತಿದ್ದಾಳೆ, ವರ ಕೊಡಬೇಕು, ಸರಿ ಕರ್ಕೊಂಡು ಬರ್ತೇನೆ ಅಂತ ಕೃಷ್ಣ ಹೊರಟ. ದ್ವಾರಕೆಯಿಂದ ಅಲ್ಲಿರ ಹೊರಟು ಪಾತಾಳ ಲೋಕಕ್ಕೆ ಹೋದಂತೆ. ರಸಾತಳ ಪಾತಾಳ ಅಂತ ಲೋಕಗಳು, ಲೋಕದೊಳಗೆ ಹೋದ, ಕೆಳಗಡೆ ಇದೆ ಅದು. ಆ ಪಾತಾಳದ ಲೋಕದಲ್ಲಿ ಈ 6 ಜನ ರಾಕ್ಷಸರಾಗಿದ್ದರಂತೆ. ಆ ರಾಕ್ಷಸ ದೇಹದಲ್ಲಿದ್ದವರನ್ನ ರಾಕ್ಷಸ ದೇಹ ಹೋಗೋ ಹಾಗೆ ಮಾಡಿ ಪುನಃ ಅವರಿಗೆ ಶಿಶು ದೇಹ ಕೃಷ್ಣ ಬರೋ ಹಾಗೆ ಮಾಡಿದ್ದಂತೆ. ಶಿಶುವಿನ ದೇಹಕ್ಕೆ ಮರಳಿ ರಾಕ್ಷಸ ದೇಹ ಕಳೆದು 6 ಮಕ್ಕಳನ್ನ ಕೃಷ್ಣ ದೇವಕಿಯ ಮಡಿಲಿಕ್ಕೆ ತಂದುಕೊಟ್ಟ. ಕೆಲವೇ ಸಮಯದಲ್ಲಿ ತಂದುಕೊಟ್ಟ, ಬಹಳ ಸಮಯ ತಗೊಳ್ಳಿಲ್ಲ, ಕೆಲವೇ ಕ್ಷಣಗಳಲ್ಲಿ ತಂದುಬಿಟ್ಟಿದ್ದಾನೆ. ತನ್ನ ಅಚಿಂತ್ಯ ಶಕ್ತಿಯಿಂದ ಇಷ್ಟು ಮಾಡಿಬಿಟ್ಟ. ಆ 6 ಮಕ್ಕಳು ಯಾವಾಗ ತೊಡೆ ಮೇಲೆ ಕೂತ್ಕೊಂಡ್ರು, ಆ ದೇವಕಿಗೆ ಅನಿಸ್ತಂತೆ ಇವರೇ ನನ್ನ ಮಕ್ಕಳು ಅಂತ. ತಾಯಂದ್ರಿಗೆ ಗೊತ್ತಾಗ್ತದ, ತಾಯಿ ಕರಳು ಅಂದ್ರೆ ಅಷ್ಟು ಅದ್ಭುತ ಅದು. ಅಂತಃಕರಣ, ಹೌದು ಇವರೆಲ್ಲ ನನ್ನ ಮಕ್ಕಳು ಅಂತ ಅವಳಿಗೆ ಅನಿಸ್ತು. ಸರಿ, ಸ್ತನ್ಯಪಾನ ಮಾಡಿಸ್ತೇನೆ ಅಂದಿದ್ದೆಲ್ಲ ಮಾಡಿಸು, ಸ್ತನ್ಯಪಾನ ನೀ ಮಾಡಿಸಿದ ಮೇಲೆ ನಾನು ಅವರನ್ನು ಕರ್ಕೊಂಡು ಹೋಗ್ತೇನೆ ಅಂತಂದ. ಆಯಿತು ಅಂತ ಸ್ತನ್ಯಪಾನ ಮಾಡಿಸಿದ್ಲು. ತೃಪ್ತಿ ಆಯಿತು ದೇವಕಿಗೆ. 6 ಮಕ್ಕಳನ್ನ ಕೃಷ್ಣನಿಗೆ ಒಪ್ಪಿಸಿದ್ಲು. ಕೃಷ್ಣ, ನನ್ನ ವರ ಪೂರ್ಣ ಮಾಡಿದಿ ನೀನು, ನನಗೆ ಬಹಳ ತೃಪ್ತಿ ಆಯಿತು. ಇದು ತಾಯ್ತನ, ಹೆಣ್ಣಿಗೊಂದು ತಾಯ್ತನ ಅಂತ ಬಹಳ ಅದ್ಭುತ ಅದು. ಅದು ಎಲ್ಲರ ಅನುಭವಕ್ಕೆ ಬರೋದು ಅಲ್ಲ, ಅದು ತಾಯಿಗೆ ಮಾತ್ರ ತಿಳಿಯೋದು ಅಂತಂತಾರೆ. ಆ ತೃಪ್ತಿ ಅನುಭವಿಸಿದ ಮೇಲೆ ಕೃಷ್ಣನಿಗೆ ಹೇಳ್ತಾಳೆ, 6 ಮಕ್ಕಳನ್ನು ಕೊಟ್ಲು, ಕರ್ಕೊಂಡು ಹೋಗು ಅಂತಂದು.
ಸರಿ, ಕೃಷ್ಣ ಮತ್ತೆ ಅದನ್ನ ಪಾತಾಳಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು ರಾಕ್ಷಸರಾಗಲಿಕ್ಕೆ, ಅಲ್ಲಿಗೆ ಹೋಗ್ಲಿಲ್ಲ, ಪಾತಾಳಕ್ಕೆ ಹೋಗ್ಲಿಲ್ಲ. 6 ಮಕ್ಕಳನ್ನ ಸ್ವರ್ಗಕ್ಕೆ ಕಳಿಸಿಬಿಟ್ಟಂತೆ. ಸ್ವರ್ಗಕ್ಕೆ ಅವರು ಸ್ವರ್ಗದಲ್ಲಿ ಹೋಗಿ ದೇವಲೋಕದಲ್ಲಿ ಹೋಗಿ ವಾಸ ಮಾಡಿಬಿಟ್ರು. ಪುರಾಣದಲ್ಲಿ ಸಹಜ ಪ್ರಶ್ನೆ ಬರೋದು ಇಂಥ ಕಥೆ ಕೇಳಿದಾಗ, ರಾಕ್ಷಸರಾದವರು ಸ್ವರ್ಗಕ್ಕೆ ಹೋದ್ರಲ್ಲ, ಏನವ್ರ ಕಥೆ, ಅವ್ರ ಏನು ಹಿನ್ನೆಲೆ ಅಂತ. ಇದನ್ನು ಹರಿವಂಶ ವಿಸ್ತಾರ ಮಾಡ್ತದೆ. ಹಿಂದೆ ಅವ್ರು ಯಾರಾಗಿದ್ರು, ಅವರ ಕಥೆ ಏನು ಅಂತ ವಿವರಣೆ ಮಾಡ್ತಾರೆ ಜನಮೇಜಯ ವೈಶಂಪಾಯನರ ಸಂವಾದದಲ್ಲಿ. ಮರೀಚಿ ಋಷಿಗಳ ಮಕ್ಕಳಾಗಿದ್ರಂತ 6 ಜನ. ವೇದ ತಿಳಿದಿದ್ರು, ವೇದಾಂಗಗಳನ್ನು ಅಧ್ಯಯನ ಮಾಡಿದ್ರು, ಒಳ್ಳೆ ಆಚಾರ ಸಂಪನ್ನರಾಗಿದ್ರು, ಪ್ರಾಮಾಣಿಕವಾದ ಬದುಕು ಎಲ್ಲ ಕಟ್ಕೊಂಡಿದ್ರು. ಆದರೆ ಯಾವಾಗೋ ಒಮ್ಮೆ ದುರ್ಬುದ್ಧಿ ಬಂತಂತೆ. ದೇವಲ ಅಂತ ಒಬ್ಬ ಮಹರ್ಷಿಗಳನ್ನ ತಡವಿದ್ರು. ದೊಡ್ಡವರನ್ನ ತಡವಬಾರ್ದು, ದೊಡ್ಡ ತಪಸ್ವಿಗಳು ದೇವಲ ಅಂತ. ಆ ದೇವಲ್ ಋಷಿಗಳನ್ನು ಇವರು ಹೋಗಿ ತಡವುತ್ತಾರೆ. ಹ್ಯಾಕ್ ತಡವಿದ್ರು ಅಂದ್ರೆ ಅವರನ್ನು ಕಂಡು ಹಾಸ್ಯ ಮಾಡಿದ್ರಂತೆ. ತುಂಬಾ ತೆಳ್ಳಗಿದ್ರಂತ ಅವರು. ತೆಳ್ಳಗಿದ್ದದ್ದಕ್ಕೆ ಇವ್ರು ಹೋಗಿ ಅವರನ್ನು ಹಾಸ್ಯ ಮಾಡ್ತಾ, ಇವ್ರು ಯಾಕೆ ತೆಳ್ಳಗಿದ್ದಾರೆ ಅಂದ್ರೆ ಕಾಮಜ್ವರ ಜಾಸ್ತಿ ಇವರಿಗೆ ಅಂತ ಅಂದ್ಬಿಟ್ರಂತ. ನೋಡ್ರಿ, ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಎಷ್ಟು ಎಚ್ಚರ ಇರಬೇಕು. ಅದರಲ್ಲಿಯೂ ಮಹಾತ್ಮರು ಋಷಿಗಳ ಬಗ್ಗೆ ಆಡ್ಕೊಳ್ತಾರೆ ಅಂದ್ರೆ ಇದು ಅಪರಾಧ ಅಲ್ವೇ? ದೇವರನ್ನು ನೋಡೋ ತನಕ ನೋಡಿ, ಇಷ್ಟು ದೊಡ್ಡ ಮರೀಚ ಋಷಿಗಳ ಮಕ್ಕಳಾಗಿ ವೇದಾಂಗಗಳನ್ನೆಲ್ಲ ಅಧ್ಯಯನ ಮಾಡಿ ಎಷ್ಟು ದೊಡ್ಡ ಸಾಧನೆ ಮಾಡಿಕೊಳ್ಳಿಕ್ಕೆ ಕೊಟ್ಟ ಮನುಷ್ಯ ಶರೀರ ಇದೆ. ನನ್ನನ್ನು ನೋಡಿ ನನ್ನ ತಪಸ್ಸೇನು, ನನ್ನ ವೈರಾಗ್ಯ ಏನು ಅರ್ಥೈಸ್ಕೊಳ್ಳಿಕ್ಕೆ ಬರದೆ ನೀವು ನನ್ನನ್ನು ನೋಡಿ ಹಾಸ್ಯ ಮಾಡ್ತೀರಾ, ವ್ಯಂಗ್ಯ ಮಾಡ್ತೀರಾ, ರಾಕ್ಷಸರಾಗಿರಿ, ನೀವು ಮನುಷ್ಯರಾಗಿರಬಾರ್ದು ಅಂತಂದ್ರಂತೆ. ನೀವು ಋಷಿ ಪುತ್ರರಾಗ್ಲಿಕ್ಕೆ ಲಾಯಕ್ಕಿಲ್ಲ ಅಂತ. ಇದು ನಮಗ್ ಕೊಡುವ ಪಾಠ ಹರಿವಂಶ. ನಾವು ಯಾರನ್ನು ಬೇಕಾದ್ರೂ ವ್ಯಂಗ್ಯ ಮಾಡೋದು, ಯಾರನ್ನು ಬೇಕಾದ್ರೂ ಹಾಸ್ಯ ಮಾಡೋದು, ಅದು ಮೇಲ್ನೋಟಕ್ಕೆ ಅಪರಾಧ ಸಣ್ಣದೇನೋ ಅಂತ ಅನಿಸ್ತದೆ. ದೊಡ್ಡವರ ಬಗ್ಗೆ ಮಾಡಿದ್ದಕ್ಕೆ ಅಪರಾಧ ದೊಡ್ಡದಾಗಿಬಿಡ್ತದೆ. ಇದು ಅವರಿಗೆ ಶಿಕ್ಷೆ ಕೊಟ್ಟರು ಅಂತ ದೇವಲರ ಕಥೆಯನ್ನು ಹೇಳ್ತಾರೆ. ರಾಕ್ಷಸರಾಗ್ರಿ ಅಂತಂದ್ರು. ಇನ್ನೊಂದು ತಿಳುವಳಿಕೆ, ರಾಕ್ಷಸತನ ಅಂದ್ರೆ ಅರ್ಥ ಏನು? ಯಾರನ್ನ ಏನಿದ್ದಾರೆ ಅಂತ ತಿಳಿಯದೆ ತಪ್ಪು ತಿಳಿಯೋದೇ ರಾಕ್ಷಸತನ ಅಂತ. ರಾಕ್ಷಸರಾಗೋದು ಅಂದ್ರೆ ಈ ಕೋರೆ ಹಲ್ಲು ಬರೋದು, ಆಮೇಲೆ ಆ ತಲೆ ಕೂದಲೆಲ್ಲ ಹಿಪ್ಪಿ ಈಗೆಲ್ಲ ಮಾಡ್ಕೊಂಡ್ ಬರ್ತಿರ್ತಾರೆ. ತಲೆ ಕೂದಲಿನ ಬಗ್ಗೆ ಭಾರಿ ಶೋಕಿ ಈಗ. ಅದು ಹೀಗೆ ನಿಗಿರು ನಿಲ್ಲೋದು, ಅಕರಾಳ ವಿಕರಾಳ ದೇಹ, ಅದನ್ನೇ ರಾಕ್ಷಸ ಅಂತ ತಿಳಿಯೋ ಕಾರಣ ಇಲ್ಲ. ರಾಕ್ಷಸ ಅಂದ್ರೆ ಇದ್ದದ್ದನ್ನು ಇದ್ದಾಗೆ ತಿಳಿಯದೇ ಇರೋದೇ ರಾಕ್ಷಸ. ಇಲ್ಲದೆ ಇದ್ದದ್ದನ್ನು ಇದೆ ಅಂತ ತಿಳಿಯೋದು ರಾಕ್ಷಸ. ಆ ಅರ್ಥ. ಮದ, ಮಾತ್ಸರ್ಯ, ದ್ವೇಷ, ಅಸೂಯೆ, ಇನ್ನೊಬ್ಬರನ್ನು ಹಿಂಸಿಸೋದು ನಿಷ್ಕಾರಣವಾಗಿ ಇಂಥ ಜನ್ಮವನ್ನು ರಾಕ್ಷಸ ಅಂತ ಕರೀತಾರೆ. ಲೋಕದಲ್ಲಿ ಮನುಷ್ಯ ರೂಪದಲ್ಲಿ ರಾಕ್ಷಸರು ಎಷ್ಟಿಲ್ಲ ಇವತ್ತು. ನೋಡ್ಲಿಕ್ಕಷ್ಟೇ ಮನುಷ್ಯರ ಕಂಡ ಕಾಣಿಸ್ತಿರ್ತಾರೆ. ಒಳಗಡೆಯಲ್ಲಿ ಅಸೂಯೆ, ಈರ್ಷೆ, ಯಾರನ್ನು ಕಂಡ್ರು ಆಗ್ತೇ ಇರೋದು ಅಂಥವ್ರು ಎಷ್ಟು ಜನ ನೋಡಿಲ್ಲ ನಾವೆಲ್ಲ. ಅಂದಮೇಲೆ ಅವರೆಲ್ಲ ಆ ಥರ ರಾಕ್ಷಸರು ಅಂತ ಅಭಿಪ್ರಾಯ. ಅವರಿಗೆ ರಾಕ್ಷಸ ಜನ್ಮನೇ ಬಂತಂತೆ. ಇವರಿಗೆ ಹಾಗೆ ಶಾಪದಿಂದ ರಾಕ್ಷಸ ಜನ್ಮನೇ ಬರೋ ಹಾಗಾಯ್ತು. ಇವರು ಕೇಳ್ಕೊಂಡ್ರು ಶಾಪ ಕೊಟ್ಟಾಗ ದೇವರ ಬುದ್ಧಿಗೆ ಪೆಟ್ಟು ಬಿದ್ದ ಮೇಲೆ ಮತ್ತೇನು ಮಾಡ್ತಾರೆ? ತಪ್ಪಾಯಿತು, ನಾವು ನಿಮ್ಮನ್ನು ಹಾಸ್ಯ ಮಾಡಬಾರ್ದಾಗಿತ್ತು, ನೀವು ತಪಸ್ವಿಗಳು, ನಾವು ವ್ಯಂಗ್ಯ ಮಾಡಿಬಿಟ್ವಿ, ನಮ್ಮ ಅಪರಾಧ ಆಗಿದೆ ಅಂತ ಪಶ್ಚಾತ್ತಪ್ತರಾಗಿ ಕಣ್ಣೀರು ಸುರಿಸಿದ್ರಂತೆ. ದೇವರಿಗೆ ಗೊತ್ತಿತ್ತು ಇವರು ಒಳ್ಳೆಯವರೇ, ಆದರೆ ಏನೋ ಸಹವಾಸ ದೋಷ ಕೆಲವೊಮ್ಮೆ ಸೇರ್ಕೊಂಡಿರ್ತದಲ್ಲ, ಹಾಗೆ ದೋಷ ಬಂದಿದೆ. ನಿಮ್ಮ ಅಪರಾಧಕ್ಕೆ ಮುಂದೆ ಕೃಷ್ಣನಿಂದ ಸದ್ಗತಿ ಆಗ್ತದೆ ಅಂತ ಹೇಳಿದ್ರಂತೆ. ಸರಿ, ರಾಕ್ಷಸ ಜನ್ಮ ಬಂತು. ರಾಕ್ಷಸ ಜನ್ಮ ಅನುಭವಿಸುವಾಗ ಯಾರ ಮಕ್ಕಳಾಗಿ ಹುಟ್ಟಿದ್ರು ರಾಕ್ಷಸರಾಗಿ ಅಂದ್ರೆ ಕಾಲನೇಮಿ ಅಂತ ಒಬ್ಬ ಅಸುರ. ಕಾಲನೇಮಿ ಅಂದ್ರೆ ಹಿರಣ್ಯಾಕ್ಷನ ಮಗ. ಹರಿವಂಶ ವಿವರಣೆ ಕೊಡುವ ಹಾಗೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅಂತ ಇಬ್ರು ಕಶ್ಯಪ ಋಷಿಗಳ ಮಕ್ಕಳು. ಅದರಲ್ಲಿ ಹಿರಣ್ಯಾಕ್ಷನ ಮಗನಾಗಿ ಕಾಲನೇಮಿ ಅಂತ ಒಬ್ಬ ಹುಟ್ಟಿದ್ದ. ಕಾಲನೇಮಿಯ ಮಕ್ಕಳಾಗಿ ಈ 6 ಜನ ಮಕ್ಕಳು ಹುಟ್ಟಿದ್ರಂತೆ.
ಇಷ್ಟು ಅವರ ವಂಶ ಸಂತತಿ. ಹರಿವಂಶ ಬರೀ ದೇವತೆಗಳ ರಾಜರ ರಾಜಋಷಿಗಳ ವಂಶ ಅಷ್ಟೇ ಹೇಳಲ್ಲ, ದಾನವರ ದೈತ್ಯರದ್ದೇ ಆದ ಪಟ್ಟಿನೂ ಕೊಟ್ಬಿಡ್ತದೆ. ಅಂದ್ರೆ ನೀವು ಪುರಾಣ ಇತಿಹಾಸಗಳನ್ನು ಓದ್ಲಿಕ್ಕೆ ಹೊರಟಾಗ ಯಾರ ಮಕ್ಕಳು ಅಂತ ಒಂದು ಪರಿಚಯ ಇರಲಿ ಅಂತ ಹರಿವಂಶ ಕೈಪಿಡಿ ಥರ ಮಾಡಿಬಿಟ್ಟಿದ್ದಾರೆ ಎಲ್ಲಾ ಪುರಾಣ ಇತಿಹಾಸಗಳಿಗೆ. ಇದೇ ಹರಿವಂಶದ ಮಹಿಮೆ. ಕೈಪಿಡಿ ಅಂತ ಬೇಕಲ್ಲ. ಈಗೆಲ್ಲ ಸಿನಿಮಾ ತೋರಿಸಿದ ಮೇಲೆ ಯಾರು ಯಾವ ಕ್ಯಾರೆಕ್ಟರ್ ಮಾಡಿದ್ರು ಅಂತ ಒಂದು ಪಟ್ಟಿ ಹಾಕ್ತಾರೆ. ಇವನೇ ಈ ಕ್ಯಾರೆಕ್ಟ್ರು, ಇವನೇ ಈ ಕ್ಯಾರೆಕ್ಟ್ರು, ಇವನೇ ಈ ಕ್ಯಾರೆಕ್ಟರ್ ನಿಭಾಯಿಸಿದ್ದ ಅಂತ. ಹಾಗೆ ಹರಿವಂಶ ಅನ್ನೋದು ಪುರಾಣ ಇತಿಹಾಸಗಳಲ್ಲಿ ಯಾರೆಲ್ಲ ನಾಟಕ ಮಾಡಿದ್ರೋ ಯಾರವರು ಒಂದು ಪರಿಚಯ ಹರಿವಂಶ ಕೊಟ್ಬಿಡ್ತದೆ. ಆ ಥರದ ಗ್ರಂಥ ಇದು. ಹಾಗಾಗಿ ಭಾಗವತದೊಳಗೆ ಕಂಸನ್ ಕಥೆ ಬರ್ತದೆ, ಹರಿವಂಶದೊಳಗೆ ಕೃಷ್ಣನ್ ಕಥೆ ಹೇಳುವಾಗ ಕಂಸನ್ ಕಥೆ ಬರ್ತದೆ, ಮತ್ತೆ ಬೇರೆ ಪುರಾಣದಲ್ಲೂ ಬರ್ತದೆ ಕಂಸ ಅಂತ. ಆ ರೀತಿ ಬರುವಾಗ ಕಂಸ ಯಾರು ಅಂತ ಪರಿಚಯ ಆಗ್ಬೇಕಲ್ಲ. ಆ ಪರಿಚಯ ಆದ್ರೆ ಅವನ ಬಗ್ಗೆ, ಅವನ ತಿಳುವಳಿಕೆ ಅವನ ಬಗ್ಗೆ ಸರಿಯಾಗಿ ಬರ್ತದೆ ನಮಗೆ. ಅದಕ್ಕೆ ವಿವರಣೆ ಹರಿವಂಶನೇ ಕೊಡ್ತದೆ. ಈ 6 ಜನ ಕಾಲನೇಮಿಯ ಮಕ್ಕಳಾದ್ಮೇಲೆ ರಾಕ್ಷಸರ ಸ್ವಭಾವದಂತೆ ಎಲ್ಲರನ್ನ ಗೆಲ್ಲಬೇಕು, ಯಾರಿಗೂ ನಾವು ಸೋಲ್ಬಾರ್ದು, ಇದೊಂದು ಹಠ ಇರ್ತದೆ. ರಾಕ್ಷಸರಾದಾಗ ಇದೊಂದು ಹಠ ಇರ್ತದೆ, ಆ ಸ್ವಾರ್ಥ ಇರ್ತದೆ. ಎಲ್ಲರನ್ನ ನಾವೇ ಗೆಲ್ಲಬೇಕು. ಸಾವು ಅಡ್ಡಿ ಬರ್ತದೆ, ಯಾರಿಂದಲಾದ್ರೂ ಸಾವು ಬಂದ್ಬಿಟ್ರೆ ಅದಕ್ಕೆ ಅವ್ರೇನ್ ಮಾಡ್ತಾರೆ, ರಾಕ್ಷಸರಾಗಿ ಹುಟ್ಟಿದವರೆಲ್ಲ ಬ್ರಹ್ಮನನ್ನೋ ಶಿವನನ್ನೋ ಕುರಿತು ತಪಸ್ಸು ಮಾಡ್ತಾರೆ ವರ ಪಡಿಲಿಕ್ಕೆ. ಹಂಗೆ ಇವರು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದರು ರಾಕ್ಷಸರಾದಾಗ, ಕಾಲನೇಮಿಯ ಮಕ್ಕಳಾದಾಗ. ತಪಸ್ಸಿಗೆ ಬ್ರಹ್ಮ ಮೆಚ್ಚಿದ. ವರ ಬೇಕು, ನಾವು ಅವಧ್ಯರಾಗಬೇಕು, ಯಾರಿಂದ ವಧ್ಯರಾಗಬಾರ್ದು ಅಂತ ವರ ಪಡೆದು. ವರ ಪಡ್ಕೊಂಡು ಬಂದ ಮೇಲೆ ಭಾರಿ ಖುಷಿಯಾಗಿತ್ತಲ್ಲ. ಹಿರಣ್ಯಕಶಿಪು ಹಿರಣ್ಯಾಕ್ಷ, ಇವನು ದೊಡ್ಡ ಅಜ್ಜ, ಅವನು ಚಿಕ್ಕ ಅಜ್ಜ, ಅಜ್ಜಂದ್ರಾಗಬೇಕು. ಕಾಲನೇಮಿ ಹಿರಣ್ಯಾಕ್ಷನ ಮಗ ಅಂದಮೇಲೆ ಇವರೆಲ್ಲ ಅಜ್ಜಂದ್ರಾಗಬೇಕು. ಹಿರಣ್ಯಕಶಿಪು ಆಡಳಿತ ನಡೆಸ್ತಾ ಇದ್ದ. ಇವರು ಬಂದು ಹಿರಣ್ಯಕಶಿಪುನ ಹತ್ರ ಹೇಳ್ಕೊಂಡ್ರಂತೆ, ಈ 6 ಜನ ರಾಕ್ಷಸರು, ನೀನಷ್ಟೇ ಬ್ರಹ್ಮನ್ ವರ ಪಡೆದು ತಪಸ್ಸು ಮಾಡಿ ವರ ಪಡೆದದ್ದಲ್ಲ ಹಿರಣ್ಯಕಶಿಪು, ನಾವು ಅದೇ ಬ್ರಹ್ಮನ್ ತಪಸ್ಸು ಮಾಡಿ ವರ ಪಡೆದ್ವಿ ಅಂದ್ರಂತೆ. ಅದೊಂದೇನೋ ಹೆಮ್ಮೆ. ಹಿರಣ್ಯಕಶಿಪು ಭಾರಿ ತಪಸ್ಸು ಮಾಡಿದ್ದ. ಆವಾಗ 10,000 ವರ್ಷ ತಪಸ್ಸು ಮಾಡಿ ಒಂಟಿ ಕಾಲ್ ಮೇಲೆ ನಿಂತು ಬ್ರಹ್ಮನಿಂದ ಅವಧ್ಯತ್ವ ವರ ಪಡ್ಕೊಂಡಿದ್ದ. ಅದು ಎಲ್ಲಾ ಕಡೆ ಪೇಪರ್ಗಳಲ್ಲಿ ನ್ಯೂಸ್ನಲ್ಲಿ ಹಬ್ಬಿಬಿಟ್ಟಿತ್ತು. ಬ್ರಹ್ಮವರ ಪಡ್ಕೊಂಡು ಬಂದ ಹಿರಣ್ಯಕಶಿಪು ಯಾವ ದೇವತೆಯೂ ಏನೂ ಮಾಡ್ಲಿಕ್ಕಿಲ್ಲ ಅವನನ್ನ. ಅದೊಂದು ರೀತಿ ಚೀನಾದ ಆಡಳಿತ ಇದ್ದಂಗೆ ಅಂತ ಇಟ್ಟುಕೊಳ್ಬೋದು ಬೇಕಂದ್ರೆ. ಇವತ್ತು ಎಲ್ಲಾ ದೇಶ, ರಾಜರುಗಳು, ಸಾಮಂತರು ಎಲ್ಲರೂ ಹೆದರ್ಬೇಕು ಅವನಿಗೆ. ಹಿರಣ್ಯಕಶಿಪು ಅಂದ್ರೆ ಹಂಗಿದ್ದ. ಅಷ್ಟದಿಕ್ಪಾಲಕರು ಅವನಿಗೆ ಕಪ್ಪ ಒಪ್ಪಿಸ್ಬೇಕು, ಆ ರೀತಿ ದಿಗ್ವಿಜಯ ಬೇರೆ ಮಾಡಿ ಬಂದಿದ್ದ. ಬ್ರಹ್ಮವರ ಎಲ್ಲಿ ಕೇಳಿದ್ರು ಬ್ರಹ್ಮವರ ಬ್ರಹ್ಮವರ ಅಂತಿದ್ರು ಹೆದರ್ ಬಿಡ್ತಿದ್ರು. ಯಾಕೆ ಬೇಕಪ್ಪ ಅವನ ಸಹವಾಸ ಅಂತ ಹೇಳೋದು, ಅವನಿಗೆ ಶರಣಾಗೋದು, ಅವನಿಗೇನು ಬೇಕು ಕಪ್ಪ ಕೊಟ್ಟು ಕಳಿಸ್ಬಿಡೋದು. ಇಷ್ಟು ದೌಷ್ಟ್ಯ. ಬ್ರಹ್ಮವರ ಪಡೆಯೋ ತನಕ ಭಾರಿ ನಮ್ರನಾಗಿದ್ದ. ಬ್ರಹ್ಮವರ ಸಿಕ್ಕು ಕೂಡಲೇ ಪರಿವರ್ತನೆ ಆಗಿಬಿಟ್ಟ, ಮದೋನ್ಮತ್ತನಾದ. ಆ ರಾಕ್ಷಸನ ಬಳಿಗೆ ಹೋಗಿ ಈ 6 ಜನ ರಾಕ್ಷಸರು ಹೆಮ್ಮೆಯಿಂದ ಹೇಳ್ಕೊಂಡ್ರಂತೆ, ಹಿರಣ್ಯಕಶಿಪು ನೀನೊಬ್ಬನೇ ಅಲ್ವೋ, ನಾವು ವರ ಪಡ್ಕೊಂಡಿದ್ದೇವೆ ನೋಡಿದ್ಯಾ ಅಂತಂದ್ಬಿಟ್ರು. ಅವನಿಗೆ ಸಿಟ್ಟು ಬಂತು. ವರ ಕೊಡ್ಲಿಕ್ಕೆ ನಾನೇ ಇದ್ದಾಗ ನೀವ್ಯಾಕೆ ಬ್ರಹ್ಮನ ಹತ್ರ ಹೋದ್ರಿ ಅಂತ. ಅವನಿಗೆ ವರ ಪಡ್ಕೊಂಡು ಬಂದದ್ದು ಸಿಟ್ಟಂದ್ರೆ, ಬ್ರಹ್ಮನ ಹತ್ರ ಯಾಕೆ ಕೇಳಿದ್ರಿ ನಾನಿರುವಾಗ ಅಂತ. ಅವನ ಬುದ್ಧಿ ಏನಿತ್ತು ಅಂದ್ರೆ, ನಾನು ವರ ಪಡಿತೇನೆ, ಮುಂದಿನವ್ರು ಯಾರು ಏನೇ ಮಾಡಬೇಕಾದ್ರೂ ನನ್ನ ಕೇಳಿ ಮಾಡಬೇಕು. ಇದು ಎಲ್ಲಾ ಕಾಲದಲ್ಲಿ ಕೆಲವರಿಗೆ, ರಾಜಕಾರಣಿಗಳಿಗೆ, ಅಧಿಕಾರದಲ್ಲಿ ಇದ್ದವ್ರಿಗೆ ಇದು ಬರ್ತದೆ. ನೀವು ಲೋಕದಲ್ಲಿ ಏನೇ ಮಾಡಿದ್ರು ನಮ್ಮ ಸಜೆಷನ್ ತಗೋಬೇಕು ಅಂತ ಇರ್ತಾರೆ. ನನ್ನ ಸಜೆಷನ್ ತಗೊಂಡು ನೀವು ಮುಂದುವರಿಬೇಕು ಅಂತ. ಅಂಥ ಸ್ವಭಾವ ಅವನಂತಾನೆ. ವರ ಕೊಡ್ಲಿಕ್ಕೆ ನಾನೇ ಇದ್ದಾಗ ನನ್ನ ಮೀರಿ ನೀವು ಬ್ರಹ್ಮನನ್ನು ತಪಸ್ಸು ಮಾಡಿ ವರ ಕೇಳಿದ್ರೆ ಹೆಂಗೆ, ಅವ ಕೊಟ್ಟ ಹೆಂಗೆ ಅಂತ. ಅವ ಕೊಡ್ಬೇಕಾದ್ರೆ ಇವನ್ ಕೇಳಿ ಕೊಡ್ಬೇಕಂತೆ. ಇಂಥ ಸ್ವಭಾವ.
ನನಗಿಂತ ಮತ್ತೊಬ್ಬ ದೇವರಿಲ್ಲ, ನನಗಿಂತ ಮತ್ತೊಬ್ಬ ದೇವತೆಗಳಿಲ್ಲ. ಯಾಕೆ ಅಂದರೆ ನನಗೆ ಸಾವಿಲ್ಲ, ನನಗೆ ಸಾವಿಲ್ಲ, ನನಗೆ ಯಾರಿಂದ ಸೋಲಿಲ್ಲ. ಹಾಗಾಗಿ ನಾನು ದೇವರಲ್ಲದೆ ಇನ್ಯಾರು ದೇವರಿಲ್ಲ ಜಗತ್ತಿಗೆ, ನಾನಲ್ಲದೆ ಇನ್ಯಾರು ದೇವತೆಗಳು. ನನಗೆ ಅವಮಾನ ಮಾಡಿದ್ರಿ ಅಂತಂದು. ನೀವು ನನಗೆ ಅವಮಾನ ಮಾಡಿದ್ರಿ, ನಿಮಗೆ ನಿಮ್ಮಪ್ಪನೇ ನಿಮಗೆ ಕೊಲ್ಲೋ ಹಾಗಾಗಲಿ ಶಾಪ ಹಾಕಿ. ವಿಚಿತ್ರ. ಬ್ರಹ್ಮ ವರ ಕೊಟ್ಟಿದ್ದಾನೆ ಅವಧ್ಯರಾಗ್ರಿ ಅಂತ. ಆದರೆ ಹಿರಣ್ಯಕಶಿಪು ಶಪಿಸ್ತಾನೆ ನಿಮ್ಮ ಅಪ್ಪನೇ ನಿಮ್ಮನ್ನು ವಧೆ ಮಾಡಲಿ ಅಂತ ಶಾಪ ಹಾಕ್ಬಿಟ್ಟು. ಈ ಹೆಂಗೆಲ್ಲ ಕರ್ಮ ಸಂಗತಿಗಳಿರ್ತಾವೆ ಅರ್ಥ ಆಗಲ್ಲ ಇತಿಹಾಸ ಪುರಾಣಗಳಲ್ಲಿ. ಕೆಲವರು ಕೇಳಿದ್ರೆ ಇದನ್ನೆಲ್ಲ ಅಸಡ್ಡೆ ಮಾಡ್ತಾರೆ, ಇದೇನೋ ಪುರಾಣ ಹೇಳ್ತಾರೆ, ನಮಗೇನು ಸಂಬಂಧ ಇಲ್ಲ ಅಂತಿರ್ತಾರೆ. ಆದರೆ ಹಿರಣ್ಯಕಶಿಪುವಿನ ಕಥೆ ಬಹಳ ವಿಶೇಷ. ಅದು ಅವನು ಶಾಪ ಹಾಕಿದ, ತನ್ನ ಮೊಮ್ಮಕ್ಕಳಿಗೆ ಶಾಪ ಹಾಕಿಬಿಟ್ಟ. ಆಮೇಲೆ ಇವರು ರಾಕ್ಷಸರಾದವರು ಇನ್ನು ಅವರಪ್ಪನಿಂದ ಶಾಪ ಅಂತ ಬೇರೆ ಶಾಪನೂ ಪಡ್ಕೊಂಡು ಕೆಲವು ದಿನಗಳಾಯಿತು. ಕಾಲನೇಮಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಲ್ಲಿ ಕಾಲನೇಮಿ ದೇವತೆಗಳ ವಿರುದ್ಧ ಹೋರಾಡಬೇಕಾಯ್ತಂತೆ. ಹೋರಾಟದಲ್ಲಿ ಕಾಲನೇಮಿ ಸತ್ತೋದ. ದೇವತೆಗಳ ವಿರುದ್ಧ ಹೋರಾಟ ಅಂದಾಗ ಸತ್ತೋದ. ಕಾಲನೇಮಿಗೆ ಶಕ್ತಿ ಸಾಲ್ದಾಯ್ತು. ಕಾಲನೇಮಿ ಅನ್ನೋ ಅಸುರನೇ ಭೂಮಿಯಲ್ಲಿ ಮಥುರಾ ಪಟ್ಟಣದಲ್ಲಿ ಕಂಸನಾಗಿ ಹುಟ್ಟಿದ್ದಂತೆ. ಕಂಸ ಬೇರೆ ಅಲ್ಲ, ಹಿಂದೆ ಹಿರಣ್ಯಾಕ್ಷನ ಮಗ ಕಾಲನೇಮಿ ಬೇರೆ ಅಲ್ಲ ಅಂತ ವಿವರಣೆ ಕೊಡ್ತದೆ. ಕಂಸನಾಗಿ ಹುಟ್ಟಿದಾಗ ದೇವಕಿ ಗರ್ಭದೊಳಗೆ 8ನೇ ಗರ್ಭ ನಿನ್ನನ್ನು ಕೊಲ್ತದೆ ಅಂತ ಶಾಪ ಹಾಕಿ ಅವನಿಗೆ ಒಂದು ಅಶರೀರವಾಣಿ ಆಯಿತು. ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ ತವ ಹಂತ ಭವಿಷ್ಯತಿ. ಇವಳಲ್ಲಿ ಹುಟ್ಟುವಂತಹ 8ನೇ ಗರ್ಭನೇ ನಿನ್ನನ್ನು ಸಂಹಾರ ಮಾಡ್ತದೆ ಅಂತ ಅಶರೀರವಾಣಿ ಆಗಿಬಿಡ್ತು ಕಂಸನಿಗೆ. ಕಂಸ ಭಾರೀ ಕ್ರುದ್ಧನಾದ. ಇವಳಲ್ಲಿ ಹುಟ್ಟೋ 8ನೇ ಮಗು ಅಲ್ವೇ, 8 ಮಕ್ಕಳನ್ನು ಕೊಂದು ಬಿಟ್ರೆ ನನ್ನ ಯಾರು ಕೊಲ್ಲೋರು ಅಂತ ಕಂಸ ಯೋಚನೆ ಮಾಡಿದ. ಹಾಗಾಗಿ ದೇವಕಿ ತನ್ನ ತಂಗಿ ಆಗಬೇಕಾದರೂ ತನಗೆ ಸಾವು ಬರಬಾರ್ದು ಅನ್ನೋ ಸ್ವಾರ್ಥದಿಂದ 6 ಮಕ್ಕಳನ್ನು ಕೊಲ್ಲಿಕ್ಕೆ ಶುರು ಮಾಡಿದ. ಯಾರ 6 ಮಕ್ಕಳು? ಅದನ್ನು ಹರಿವಂಶ ವಿವರಣೆ ಮಾಡ್ತದೆ. ಷಡ್ಗರ್ಭಾಸುರರು ಅಂತ ಭಗವಂತ ಆದೇಶ ಮಾಡಿದ್ದ ಮಾಯೆಗೆ. ಆ ಮಾಯೆ 6 ಜನ ರಾಕ್ಷಸರು ಒಂದು ಗುಹೆಯಲ್ಲಿ ಮಲಗೋ ಹಾಗೆ ಮಾಡಿಬಿಟ್ಲಂತ, ನಿದ್ರೆ ಬರೆಸಿದ್ಲಂತವ್ರಿಗೆ. ಮಾಯಿಗೆ ಆ ಶಕ್ತಿ ಇದೆ, ಎಲ್ಲಿ ಬೇಕಾದಲ್ಲಿ ನಿದ್ರೆ ಬರೆಸ್ತಾಳೆ. ಪುರಾಣಕ್ಕೆ ಕೂತಾಗ ಸ್ವಲ್ಪ ನಿದ್ರೆ, ಆಫೀಸಿಗೆ ಹೋಗುವಾಗ ಬಸ್ಸಲ್ಲಿ ನಿದ್ರೆ, ಅವಳು ನಿದ್ರೆ ಬರೆಸ್ಬಿಟ್ಲು. ಆ ನಿದ್ರೆ ಬಂದ ಕೂಡ್ಲೇನೆ ಅವು ಆ ಗುಹೆಯಲ್ಲೇ ಮಲಗಿದ್ರು. 6 ಜನ ರಾಕ್ಷಸರ ದೇಹದಲ್ಲಿ ಒಬ್ಬೊಬ್ಬರನ್ನ ಆ ದೇಹದಿಂದ ಬೇರ್ಪಡಿಸ್ತಿದ್ಲಂತೆ ಮಾಯೆ. ಇದಿಷ್ಟು ವಿವರಣೆ ಹರಿವಂಶದ್ದು. ಒಬ್ಬೊಬ್ಬರನ್ನ ಒಂದು ಅಂಶ ಬೇರ್ಪಡಿಸ್ಬೇಕು, ದೇವಕಿ ಗರ್ಭದಲ್ಲಿ ಬಂದು ಸೇರಿಸ್ಬೇಕು, ಗರ್ಭವಾಸದ ದುಃಖ ಎಲ್ಲ ಅನುಭವಿಸಬೇಕು, 9 ತಿಂಗಳು ತುಂಬಿದ ಮೇಲೆ ಮಗು ಹುಟ್ಟಬೇಕು, ಕಂಸ ಬರಬೇಕು, ಕಾಲನೇಮಿ ತನ್ನ ಮಕ್ಕಳನ್ನ ತಾನೇ ವಧೆ ಮಾಡಿದ ಅಂತ ಶಾಪಕ್ಕೆ ಸರಿ ಹೋಯ್ತಂತೆ. ಸತ್ ಕೂಡ್ಲೆ ಶಿಶು ದೇಹ ಕೆಳಗೆ ಬಿದ್ದಿರಬೇಕು, ಒಳಗಿರೋ ಜೀವರನ್ನು ಮತ್ತೆ ರಾಕ್ಷಸ ದೇಹದಲ್ಲಿ ಸೇರಿಸ್ತಿದ್ಲಂಥವ್ರಿಗೆ. ಇದನ್ನು ಯಾವ ನರ್ಸಿಂಗ್ ಹೋಮ್ನಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಹರಿವಂಶದಲ್ಲಿ ಮಾತ್ರ ಸಾಧ್ಯ ಇದೆಲ್ಲ. ಆ ರಾಕ್ಷಸ ದೇಹ ನಿದ್ದೆ ಮಾಡಬೇಕು, ಒಳಗಿರೋ ಜೀವನನ್ನು ಎಳಿಬೇಕು, ದೇವಕಿ ಗರ್ಭದಲ್ಲಿ 1 ವರ್ಷ ಇರಬೇಕು, ಅಲ್ಲ 9 ತಿಂಗಳು ಇರಬೇಕು. ಕಂಸ ಮತ್ತೆ ಅದನ್ನು ಕೊಂದ ಅಂದ ಕೂಡಲೇ ಪುನಃ ಜೀವನನ್ನ ದೇಹದಿಂದ ಎತ್ತುಕೊಂಡು ಹೋಗಿ ದೇಹ ಅಲ್ಲೇ ಜೀವ ಮಾತ್ರ ಜೀವ ಕಳೆಯನ್ನು ಎಳೆದು ರಾಕ್ಷಸ ದೇಹದಲ್ಲಿ ಸೇರಿಸ್ಬೇಕಂತ. ಹೀಗೆ 6 ಮಕ್ಕಳಿಗೆ ಮಾಡಿದ್ಲಂತೆ ಮಾಯೆ. ಅವಳೇ ಮುಂದೆ ದುರ್ಗಿಯಾಗಿ ಹುಟ್ಟಿದ್ಲು. ಆ ರಾಕ್ಷಸ ದೇಹದೊಳಗವರು ಅದೇ ಪಾತಾಳ ರಸಾತಳದಲ್ಲಿ ಓಡಾಡ್ಕೊಂಡಿದ್ರಂತೆ. ಅವರಿಗೆ ಸದ್ಗತಿ ಆಗಿಲ್ಲ, ದೇವಲರು ಶಾಪ ಹಾಕಿಬಿಟ್ಟಿದ್ದಾರೆ. ಅಪ್ಪನಿಂದಲೂ ಕೊಲ್ಲಬೇಕು ಅಂತ ಬೇರೆ ಹಿರಣ್ಯಕಶಿಪುವಿನ ಶಾಪ. ಬ್ರಹ್ಮನ ವರ ಇದ್ದದ್ರಿಂದ ಅವಧ್ಯರು ಬೇರೆ ಆಗಿದ್ದಾರೆ. ಬ್ರಹ್ಮವರದಿಂದ ಅವಧ್ಯರು, ಹಿರಣ್ಯಕಶಿಪುವಿನ ಶಾಪದಿಂದ ಅಪ್ಪನಿಂದ ವಧ್ಯರು. ಅಪ್ಪನಿಂದಲೂ ವಧ್ಯರಾಗಬೇಕು, ಬ್ರಹ್ಮವರನೂ ಸತ್ಯ ಆಗಬೇಕು, ದೇವಕಿಯಲ್ಲಿ 8ನೇವನಾಗಿ ತಾನು ಹುಟ್ಟಿ ಬರಬೇಕು. ಪ್ರಾರಂಭದಲ್ಲಿ ಹುಟ್ಟಿದ 6 ಮಕ್ಕಳನ್ನ ಕಂಸ ಕೊಂದದ್ರಿಂದ ಶಿಶು ಹತ್ಯೆ ಪಾಪ ಅವನಿಗೆ ಬರಬೇಕು, ಪಾಪದ ಕೂಡ ತುಂಬಬೇಕಲ್ಲ, ಶಿಶು ಹತ್ಯೆ ಪಾಪ ಕಂಸನಿಗೆ ಬರಬೇಕು.
ಇಷ್ಟೆಲ್ಲ ವ್ಯವಸ್ಥೆಯನ್ನು ಹರಿವಂಶದಲ್ಲಿ ಹೇಳಿದ್ದನ್ನು ವಿವರಣೆ ಮಾಡ್ತಾರೆ. ಕಂಸನಿಗೆ ಪಾಪನೂ ಸಂಘಟನೆ ಆಯಿತು, ದೇವಕಿ ಗರ್ಭವಾಸದ ದುಃಖನೂ ಇವರಿಗೆ ಸಂಘಟನೆ ಆಯಿತು. ಗರ್ಭವಾಸ ಅಂದ್ರೆ ಏನು ಸಾಮಾನ್ಯ ಅಲ್ಲ, ಆ ದುಃಖದ ಸಂಘಟನೆ ಆಯಿತು. ದೇವಲರಿಗೆ ಅಪರಾಧ ಮಾಡಿದ್ದಕ್ಕೆ ಗರ್ಭವಾಸದ ದುಃಖವೂ ಸೇರ್ಕೊಳ್ತು. ಆಮೇಲೆ ಈ ಹುಟ್ಟಿದ ಕೂಡಲೇ ಮಕ್ಕಳನ್ನ ಪುನಃ ರಾಕ್ಷಸ ದೇಹಕ್ಕೆ ಸೇರಿಸಿದ ಮೇಲೆ ಅವ್ರು ರಾಕ್ಷಸರಾಗೆ ಉಳಿದಿತ್ತು. ಕೃಷ್ಣನೇ ಸಂಕಲ್ಪ ಮಾಡಿದ್ದ, ಎಂದೋ ಒಂದು ದಿವಸ ದೇವಕಿಗೆ ಅಪೇಕ್ಷೆ ಹುಟ್ಟುತ್ತದೆ, ತಾನೇ ಹಡೆದ ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಅಂತ ಅಪೇಕ್ಷೆ ಹುಡುತ್ತದೆ ಅಂತ ಅಲ್ಲಿವರೆಗೂ ಭಗವಂತ ಸುಮ್ಮನೆ ಇದ್ದಂತೆ. ತಾನು ಹುಟ್ಟಿದಾಗ ಕೃಷ್ಣ ದೇವಕಿಯ ಸ್ತನ್ಯಪಾನ ಮಾಡಿದ ಮೇಲೆ ನಂದಗೋಕುಲ ಕರ್ಕೊಂಡು ಹೋಗಿದ್ದಂತೆ, ವಸುದೇವನ ಮೂಲಕ ಹೋಗಿದ್ದ. ಹಾಗೆ ಹೋಗಿಲ್ಲ ಅಂತ ಹೇಳ್ತದೆ ಪುರಾಣ. ಸ್ತನ್ಯಪಾನ ಕೃಷ್ಣ ಮಾಡುವಾಗ ಸ್ವಲ್ಪ ಹಾಲು ಪಾನ ಮಾಡಿದ್ದ, ಅವನು ಪೂರ್ಣ. ಅವನೇನು ಹಾಲು ಕುಡಿಬೇಕಾಗಿಲ್ಲ. ಹಾಲಿನ ಸಮುದ್ರದಲ್ಲೇ ಮಲಗೋನಿಗೆ ಹಾಲು ಬೇಕೇನ್ರಿ? ಮೊಸರಿನ ಸಮುದ್ರದಲ್ಲೇ ಇರೋನಿಗೆ ಮೊಸರು ಬೇಕೇ? ಹಾಗಾಗಿ ಹಾಲು ಕುಡಿದಿದ್ದು ಅನ್ನೋದು ನೆಪ ಮಾತ್ರ, ದೇವಕಿಯ ಎದೆ ಹಾಲು. ಆದರೆ 6 ಜನ ಮಕ್ಕಳು ಶ್ರೀಕೃಷ್ಣ ಕರೆ ತಂದಾಗ ದೇವಕಿಯ ಮಡಿಲಿನಲ್ಲಿ ಹಾಲು ಕುಡಿದ್ರಲ್ಲ, ಅದು ಕೃಷ್ಣ ಕುಡಿದು ಬಿಟ್ಟ ನೈವೇದ್ಯ ಅಂತ ಆಗಿತ್ತಂತೆ. ಸ್ವಲ್ಪ ಸ್ವಲ್ಪ ಅವರವರಿಗೆ ಕುಡಿಸಿದ ನೈವೇದ್ಯವನ್ನು. ಯಾರು ಕೃಷ್ಣನ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಸ್ವರ್ಗ ಸಿಗ್ತದೆ ಅಂತಿದ್ದಕ್ಕೆ ಸ್ವರ್ಗಕ್ಕೆ ಕಳಿಸಿದ ಅಂತ ಕಥೆ ಹೇಳ್ಬಿಡ್ತಾರೆ. ಅದನ್ನ ಕೃಷ್ಣ ಭುಕ್ತ ಸ್ತನ ಕ್ಷೀರ ಪಾನಾತ್ತೇ ಚ ದಿವಂ ಯಯುಹು ಅಥವಾ ಕೃಷ್ಣ ಭುಕ್ತ ಸ್ತನ ಕ್ಷೀರಾಹ ಕಿಮು ಗಾವೂನು ಮಾತರಹ ಅಂತ ಭಾಗವತದಲ್ಲಿ ಬರ್ತದೆ. ಯಾತು ಧಾನ್ಯಪಿ ಯಾ ಸ್ವರ್ಗಂ ಅವಾಪ ಜನನೀಗತಿಂ. ಶ್ರೀಕೃಷ್ಣ ಪರಮಾತ್ಮ ತಾನು ಪಾನ ಮಾಡಿಬಿಟ್ಟಂಥ ಸ್ತನ್ಯವನ್ನ ಈ ಮಕ್ಕಳು ಪಾನ ಮಾಡಿದ್ದಕ್ಕೆ ಕೃಷ್ಣನ ಕಥೆ ಹೇಳುವಾಗ ಬರ್ತದೆ. ಆ ಗೋವುಗಳನ್ನೆಲ್ಲ ಕೃಷ್ಣ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದ, ದಷ್ಟಪುಷ್ಟವಾಗಿ ಬರ್ತಿದ್ದು. ಒಂದು ಕೆಚ್ಚಲಿಗೆ ಕೃಷ್ಣ ಬಾಯಿ ಹಾಕಿದ್ರೆ ಇನ್ನೊಂದು ಕೆಚ್ಚಲಿಗೆ ಕರನೂ ಹಾಲು ಕುಡಿಬೇಕು, ಕೃಷ್ಣನೂ ಹಾಲು ಕುಡಿತಿದ್ದಂತೆ ನೇರವಾಗಿ ಕೆಚ್ಚಲಿಗೆ ಬಾಯಿ ಹಾಕಿ. ಯಾವ್ಯಾವ ಆಕಳ ಹಾಲು ಕುಡಿದಿದ್ದಾನೆ ಕೃಷ್ಣ ಅವುಗಳೆಲ್ಲ ಸ್ವರ್ಗಕ್ಕೆ ಹೋದ್ವಂತೆ. ಕೊನೆಗೆ ಅವು ದೇಹ ಬಿಡೋ ಹಾಗಾಯ್ತು ಆಕಳು, ಅವೆಲ್ಲ ಸ್ವರ್ಗಕ್ಕೆ ಹೋದ್ವು ಅಂತ ಕಥೆ ಹೇಳ್ತಾರೆ. ಹಾಗಾಗಿ ಕೃಷ್ಣನ ಮಹಿಮೆಯನ್ನು ಕೇಳುವಾಗ ಹಾಲು ಪಾನ ಮಾಡಿದ್ದಕ್ಕೆ, ಕೃಷ್ಣನ ಸ್ಪರ್ಶ ಆದದ್ದಕ್ಕೆ ಸ್ವರ್ಗ ಸಿಕ್ತು ಅಂತ ಕಥೆ ಹೇಳ್ತಾರೆ. ಇಲ್ಲೂ ಕೂಡ ಷಡ್ಗರ್ಭಾಸುರರಿಗೆ ತಾನು ಪಾನ ಮಾಡಿ ಬಿಟ್ಟಂಥ ಆ ಹಾಲನ್ನ ದೇವರ ನೈವೇದ್ಯ ಅಂತ ಅವರಿಗೆ ಪಾನ ಮಾಡಿಸಿದ. ತಾನೇ ದೇವಕಿಯ ನಿಮಿತ್ತ ಮಾಡಿ ಪುನಃ ರಾಕ್ಷಸರಾಗಬೇಡ್ರಿ, ಇನ್ನು ದೇವಲರ ಶಾಪ ಇಲ್ಲಿಗೆ ಮುಕ್ತಿ ಹಾಡಬೇಕು ಅಂತ ಹೇಳಿ ಅವರನ್ನ ಸ್ವರ್ಗಕ್ಕೆ ಕಳಿಸಿದ ಅಂತ ಹರಿವಂಶ ಹೇಳ್ತದೆ. ಇದು ಷಡ್ಗರ್ಭಾಸುರ ಮಹಿಮೆ ಅಂತ ಒಂದು ಉಪಾಖ್ಯಾನ, ಷಡ್ಗರ್ಭೋಪಾಖ್ಯಾನ ಅಂತ ಹರಿವಂಶದಲ್ಲಿ ಹಿರಿಯರು ಹೇಳ್ಕೊಂಡು ಬಂದದ್ದು. ಇದನ್ನ ಶ್ರವಣ ಮಾಡಬೇಕು. ಕಾರಣ ಏನು ಅಂದರೆ, ಕೆಲವು ಸ್ತ್ರೀಯರಲ್ಲಿ ಗರ್ಭಧಾರಣೆಗೆ ಅನುಕೂಲವಾಗುವಂಥ ಶಕ್ತಿ ಇರಲ್ಲ. ಆ ಅನುಕೂಲ ಶಕ್ತಿಯನ್ನು ಕೊಡುವಂಥ ಕಥೆ ಇದು ಅಂತ ಹೇಳ್ತಾರೆ. 6 ಮಕ್ಕಳನ್ನ ಪಡಿಬೇಕಲ್ಲ ದೇವಕಿ, ಪಡೆದದ್ದಲ್ದೇನೆ ತನ್ನ ಕಣ್ಣು ಮುಂದೆ ಕಂಸ ಅವರನ್ನ ಸಂಹಾರ ಮಾಡುವಂತೆ ಆಗಿತ್ತು. ಇದನ್ನೆಲ್ಲ ಸಹಿಸ್ಕೊಳ್ಬೇಕಾದ್ರೆ ಅಷ್ಟು ಸುಲಭದ ಕಥೆ ಅಲ್ಲ. ಹಾಗಾಗಿ ಷಡ್ಗರ್ಭೋಪಾಖ್ಯಾನವನ್ನು ಕೇಳಬೇಕು. ಅದರಲ್ಲಿ ಕೃಷ್ಣನ ಆ ಅಚಿಂತ್ಯ ಶಕ್ತಿಯನ್ನು ಶ್ರವಣ ಮಾಡಬೇಕು. ಅಂಥ ಕೃಷ್ಣನ ಸ್ಮರಣೆ ಬರಬೇಕು. ಅಂದ್ರೆ ದೇವಕಿ ತಾಯಿ, ಆ ತಾಯಿಯ ಹೊಟ್ಟೆ ತಂಪಾಗಬೇಕಾದ್ರೆ ಕೃಷ್ಣನಂಥ ಮಕ್ಕಳಿರ್ಬೇಕಂತೆ. ಅದಕ್ಕೆ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆ ಅಥವಾ ದೇವಕಿ ಪರಮಾನಂದಂ ಅಂತ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ. ದೇವಕಿ ತಾಯಿ ಶ್ರೀಕೃಷ್ಣನಂಥ ಮಗನನ್ನು ಪಡೆದಿದ್ದಕ್ಕೆ ಪರಮಾನಂದ ಪಟ್ಲಂತ, ಬಹಳ ಆನಂದ ಪಟ್ಲು. ಯಾಕೆ ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡ್ತಿದ್ದಂತ. ಕೃಷ್ಣ ಇಲ್ಲ ಅಂದದ್ದೇ ಇಲ್ಲ. ಇಂಥದ್ದು ಕೇಳಿದ ಕೂಡಲೇ, ಅದು ಬರೀ ಬಾಯಿ ಬಿಟ್ಟೇ ಕೇಳಬೇಕಾಗಿಲ್ಲ, ಮನಸ್ಸಿನಲ್ಲಿ ದೇವಕಿ ಅನ್ಕೊಂಡ್ರೆ ಸಾಕು, ಕೊಟ್ಬಿಡ್ತಾನೆ ಕೃಷ್ಣ. ಹೀಗೆ ತಾಯಿಗೆ ಆನಂದ ನೀಡಿದ ಕೃಷ್ಣನ ಕಥೆ ಶ್ರವಣ ಮಾಡಿದರೆ ನಮ್ಮ ಮನೆಯಲ್ಲೂ ಕೃಷ್ಣನಂಥ ಮಗ ಹುಡ್ತಾನೆ ಅಂತನ್ಲಿಕ್ಕೆ ನಿದರ್ಶನ ಅಂತಾರೆ ಇದನ್ನು. ಹಾಗಾಗಿ ದೇವಕಿ ಕೃಷ್ಣನನ್ನ ಪಡೆದದ್ದು
ಅವಳ ಅಪೇಕ್ಷೆಯಂತೆ 6 ಮಕ್ಕಳನ್ನ ಕೃಷ್ಣ ತಂದುಕೊಟ್ಟದ್ದು. ಇದೆಲ್ಲ ಮಕ್ಕಳ ಭಾಗ್ಯ ಕೊಡ್ಲಿಕ್ಕಿರುವ ಕಥೆಗಳು ಅಂತ ಹಿರಿಯರು ಹೇಳ್ತಾರೆ. ಹರಿವಂಶದ ಷಡ್ಗರ್ಭೋಪಾಖ್ಯಾನ ಶ್ರವಣ ಮಾಡಿದ್ರೆ ಇದು ಲಾಭ ಇದೆ. ಕೆಲವು ಗರ್ಭದೋಷಗಳು ಅಂತ ಇವತ್ತಿನ ವೈದ್ಯರು ಅದನ್ನು ನಿರ್ಣಯಿಸಿದ್ದಾರೆ. ಗರ್ಭಧಾರಣೆಗೆ ಪ್ರತಿಬಂಧಕ, ಅದಕ್ಕೆಲ್ಲ ದುರ್ಗೆ ಸಹಕಾರ ಮಾಡ್ತಾಳಂತೆ ಅದನ್ನು ಪರಿಹಾರ ಮಾಡೋದ್ರೆ. ದುರ್ಗೆ ಅಂದ್ರೆ ಮಾಯೆ, ಭಗವಂತನ ಪತ್ನಿ ಲಕ್ಷ್ಮಿ. ಅವಳೇ ದೇವಕಿ ಗರ್ಭದೊಳಗಿರುವ 7ನೇದನ್ನ ರೋಹಿಣಿ ಗರ್ಭದಲ್ಲಿ ಸೇರಿಸಿದ್ದು ಅಂತ ಒಂದು ಕಥೆ ಹೇಳ್ತದೆ ಹರಿವಂಶ. ಈಗ 6 ಮಕ್ಕಳ ಕಥೆ ಮುಗೀತು. 7ನೇದಾಗಿ ಭಗವಂತನ ಹಾಸಿಗೆಯಾಗಿ ಸೇವೆ ಮಾಡುವ ಶೇಷ ಸೇರ್ಕೊಂಡ. ಹಾಸಿಗೆಯಾಗಿ ಸೇವೆ ಮಾಡ್ತಿದ್ದ ಶೇಷ ದೇವಕಿ ಗರ್ಭದಲ್ಲಿ 3 ತಿಂಗಳಿದ್ನಂತೆ. 3 ತಿಂಗಳು ಕೂಡ್ಲೆ ದೇವರು ಮಾಯೆ ದುರ್ಗೆಗೆ ಆದೇಶ ಮಾಡಿದ, 3 ತಿಂಗಳಿನಿಂದ ಅಲ್ಲೇ ಇದ್ದಾನೆ ಶೇಷ. ಇನ್ನು 7 ತಿಂಗಳು ಇದೆ. ದೇವತೆಗಳೆಲ್ಲ ಭೂಮಿಯಲ್ಲಿ ಹುಟ್ಟುವಾಗ 10 ತಿಂಗಳು ಇರ್ತಾರಂತೆ ಗರ್ಭದಲ್ಲಿ. 10 ತಿಂಗಳಾದ್ಮೇಲೆ ಹುಟ್ಟಿದ ಮಕ್ಕಳಿಗೆ ಬುದ್ಧಿವಂತಿಕೆ ಹೆಚ್ಚಂತೆ. ಯಾವಾಗಲೂ ದೇವತೆಗಳ ಸನ್ನಿಧಾನ. ಈಗೆಲ್ಲ ತುಂಬಾ ಅವಸರ ಮಾಡೋ ವೈದ್ಯರು ಹುಟ್ಟುಕೊಂಡಿದ್ದಾರೆ. ಬೇಗ ಕೊಯ್ಬೇಕು ಅಂತಾರೆ ಎಲ್ಲವನ್ನು. ತರಕಾರಿ ಬೆಳಿಲಿಕ್ಕೆ ಬಿಡಲ್ಲ, ಆಮೇಲೆ ಔಷಧಿ ಹಾಕಿ ಬೆಳೆಸಿದ್ರೆ ಸಾಕು ಅನ್ನೋ ಪದ್ಧತಿ ಈಗ ಬರ್ತಾ ಇದೆ ಅಲ್ವೇ. ಅದನ್ನ ಮತ್ತೆ ಆರ್ಗ್ಯಾನಿಕ್ ಅಂತಾರೆ. ಅಲ್ಲಿ ಏನೇನೋ ಮೌಢ್ಯ ಶುರು ಆಗಿದೆ. ಅದರಲ್ಲಿ ಹೆದರ್ಸೋದು ಬೇರೆ ಇದೆ. ಮತ್ತೆ ನಮಗ್ ಗೊತ್ತಿಲ್ಲ ನೋಡಿ, ಮತ್ತೆ ದೇವರೇ ಕಾಪಾಡ್ಬೇಕು ನಿಮ್ಮನ್ನ ಅಂತಂದಿರ್ತಾರೆ. ನಾರ್ಮಲ್ ಅನ್ನೂ ಕೂಡ ಬಲವಂತ ಮಾಡುವ ವ್ಯವಸ್ಥೆ ಲೋಕದಲ್ಲಿ ಅಲ್ಲಲ್ಲಿ ಕಾಣ್ತದೆ. ಎಲ್ಲ ಕಡೆ ಅಂತ ನಾನು ಹೇಳಲ್ಲ, ಅದು ಬಹುಸಂಖ್ಯೆಯಲ್ಲಿ ನಡೆದಿದೆ. ಇದು ತಡೆಬೇಕು. ಸಮಾಜ ಬಹಳ ಎಚ್ಚೆತ್ತುಕೊಳ್ಬೇಕು ನಾವು. ಆ ಸಮಯದಲ್ಲಿ 3 ತಿಂಗಳು ಅಲ್ಲಿದ್ದಾನೆ. ಶ್ರೀಹರಿಯ ಸಂಕಲ್ಪ. ಕೃಷ್ಣ ಹೇಳ್ದ, ದೇವರು ಹೇಳ್ದ, ನಾರಾಯಣ ನೋಡು ಮಾಯೆ 3 ತಿಂಗಳಾಗಿದೆ, ಸಾಕು, ರೋಹಿಣಿ ಗರ್ಭದಲ್ಲಿ ಪ್ರವೇಶ ಮಾಡಿಸು ಅಂತಂದ್ಬಿಟ್ಟ. ಆಯ್ತು ಅಂತ ಮಾಯೆ ಅಲ್ಲಿದ್ದಂತಹ ಮಗುವನ್ನ ಆಕರ್ಷಿಸಿ, ಮಗುವನ್ನ ಅಂದ್ರೆ ಗರ್ಭವನ್ನೇ ಆಕರ್ಷಿಸಿ ಇನ್ನು 7 ತಿಂಗಳು ರೋಹಿಣಿ ಗರ್ಭಕ್ಕೆ ಅಂತ ವಾಸ ಮಾಡೋ ಹಾಗೆ ಮಾಡಿಬಿಟ್ಲಂತ. 3 7 ಎಷ್ಟಾಯ್ತು? 10 ಆಯ್ತು. 10 ತಿಂಗಳಿಗೆ ಜ್ಯೇಷ್ಠ ಮಾಸ ಬಂತು. ಆ ಜ್ಯೇಷ್ಠ ಈಗ ನಡೀತಾ ಇರೋ ಮಾಸ ಅದೇ ಜ್ಯೇಷ್ಠ ಮಾಸ. ಮಹಾನುಭಾವ ಶೇಷ ಅಂತೂ 10 ತಿಂಗಳು ಗರ್ಭವಾಸ ಅಷ್ಟೇ. ಇದೇ ದೇವತೆಗಳ ಶಕ್ತಿ. 3 ತಿಂಗಳು ದೇವಕಿ, 7 ತಿಂಗಳು ರೋಹಿಣಿ. ಹಾಗಾಗಿ ಹುಟ್ಟಿ ಬಂದಂತಹ ಮಗನಿಗೆ ಗರ್ಭದಿಂದ ಆಕರ್ಷಿಸಿ ರೋಹಿಣಿ ಗರ್ಭದಲ್ಲಿ ಸೇರಿದ್ದಕ್ಕೆ ಸಂಕರ್ಷಣ ಅಂತ ಹೆಸರು ಬಂತಂತವನಿಗೆ. ಗರ್ಭ ಸಂಕರ್ಷಣಾತ್ ಇಮಂ ಸಂಕರ್ಷಣ ಮಾಹುಹೋ. ಗರ್ಭಕರ್ಷಣ ಮಾಡಿದ್ಲು. ಇದು ಯಾರಿಗಿದೆ? ಅದಕ್ಕೆ ಮಕ್ಕಳು ಹುಟ್ಟೋದು ಅನ್ನೋದು ಕೃತಕ ಅಲ್ಲ. ನಾವು ನೀವು ತಿಳಿದಂತೆ ನಮ್ಮ ಶಕ್ತಿಯಿಂದ ಆಗೋ ಕೆಲಸಗಳಲ್ಲ. ಭಗವಂತನ ಆದೇಶದಂತೆ ಇದು ದುರ್ಗೆಗೆ ಆ ರೀತಿಯಾಗಿ ಭಗವಂತ ಹೇಳಿ ಮಾಡಿಸಿದ ಕಥೆ. ಹಾಗಾಗಿ ದೇವಕಿಯ ಮಗನೂ ಆದ ಬಲರಾಮ, ರೋಹಿಣಿಯ ಮಗನೂ ಆದ ಬಲರಾಮ. ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿದ್ದಕ್ಕೆ ಅಣ್ಣನಾದ. ಆಮೇಲೆ ಭಗವಂತ ತನ್ನ ಸನ್ನಿಧಾನವನ್ನು ದೇವಕಿಯ ಗರ್ಭದಲ್ಲಿ ಇಟ್ಟಂತೆ. 3 ತಿಂಗಳು ಶುಕ್ಲಕೇಶ ಅಂತ ಒಂದು ರೂಪದಿಂದ ಒಳಗೆ ವಾಸ ಮಾಡಿದ್ದಂತೆ, ದೇವಕಿಯ ಒಳಗೆ, ಸಂಕರ್ಷಣನ ಒಳಗೆ. 7 ತಿಂಗಳು ಮಟ್ಟಿಗೆ ಮಾತ್ರ ತಾನು ಕೃಷ್ಣಕೇಶ ಅಂತಾಗಿ ಒಳಗೆ ಸನ್ನಿಹಿತನಾದಂತೆ. ಅಂತೂ ದೇವಕಿಗೆ 10 ತಿಂಗಳ ವ್ಯವಸ್ಥೆ. 7ನೇದೇನಾಯಿತು ಅಂತ ಕಂಸನಿಗೆ ಕುತೂಹಲ ಇತ್ತಂತೆ. ಗರ್ಭ ಧರಿಸಿದ್ಲಲ್ಲ ದೇವಕಿ, ಮತ್ತ ಅವ ನನ್ನ ಕೊಂದ್ರೆ ಏನು ಮಾಡೋದು ಅಂತ ಹುಡುಕ್ತಿದ್ದ ಇವ. ಆಗ ಹುಡುಕ್ತಿದ್ದಾನೆ ಏನಾಗಿದೆ ಅಂತ ಅವನಿಗೆ ಕುತೂಹಲ ಇತ್ತು. ಹೇಳಿದ್ರಂತಿಲ್ಲ, ಈ 7ನೇ ಗರ್ಭ ಧರಿಸಿದ್ಲು ನಿಜ ದೇವಕಿ, ಆದ್ರೆ ಅದು ಗರ್ಭಸ್ರಾವ ಆಯಿತು ಅಂತ ಹುಟ್ಟಿಸ್ಬಿಟ್ರಂತೆ. ಇದು ಹುಚ್ಚ ಹಂಗೆ ತಿಳ್ಕೊಂತು. ಇರ್ಬೋದು ಬಿಡು, ಗರ್ಭಸ್ರಾವ ಆಗಿದೆ ಅಂದ್ರೆ ಮಗು ಮೊದಲೇ ಸತ್ತು ಹೋಗ್ಬಿಟ್ಟಿದೆ, ಹಾಗಾಗಿ 7ನೇದ್ರದ್ದು ಭಯ ನನಗೆ ಇನ್ನೇನಿಲ್ಲ, ಇನ್ನೇನಿದ್ರು 8ನೇದ್ದೇ ನಾನು ಬಹಳ ಹುಷಾರಾಗಿರ್ಬೇಕು ಅಂತ ಇವ ತಿಳ್ಕೊಂಡ. ಇದು ಅಘಟಿತ ಘಟನಾ ಶಕ್ತಿ. 6 ಹುಟ್ಟಿದ್ದನ್ನ ಕಂಸನೇ ಕೊಂದ, 7ನೇದ್ದಾಗಿದ್ದನ್ನ ಗರ್ಭಸ್ರಾವ ಆಯಿತು ಅಂತ ಭ್ರಮಿಸಿಬಿಟ್ಟ. ಆದ್ರೆ ದುರ್ಗೆ ಆ ಗರ್ಭವನ್ನ ರೋಹಿಣಿ ಗರ್ಭದಲ್ಲಿ ಆಕರ್ಷಿಸಿದ್ಲು. 8ನೇಯವನಾಗಿ ಭಗವಂತ ಶುಕ್ಲಕೇಶ, ಅವನೇ ಕೃಷ್ಣಕೇಶನಾಗಿ ಒಳಗ್ ಪ್ರವೇಶಿಸಿದ.
ಜ್ಯೇಷ್ಠ ಮಾಸದಲ್ಲಿ ಬಲರಾಮ, 3 ತಿಂಗಳು ಕಳೆದ ಬಳಿಕ ಶ್ರೀಕೃಷ್ಣ, ಅದಕ್ಕೆ ಕೃಷ್ಣ ತಮ್ಮನಾದ ದೇವಕಿಯಲ್ಲಿ ಹುಟ್ಟಿದ ಅಂತ ಕಥೆ ಹೇಳ್ತಾರೆ. ಭಾರಿ ವಿಚಿತ್ರವಾದ ಕಥೆ ಇದು, ಭಾರಿ ವಿಚಿತ್ರವಾದ ಕಥೆ. ಹೀಗೆ ಕೃಷ್ಣ ಗರ್ಭದಲ್ಲಿ ಪ್ರವೇಶ ಮಾಡಿ ಷಡ್ಗರ್ಭರ ನಂತರ ಬಲರಾಮನ ನಂತರ ತಾನು ಅವತಾರ ಮಾಡಿದ ಅನ್ನೋ ಕಥೆಯನ್ನ ಹರಿವಂಶದಲ್ಲಿ ಹೇಳ್ತಾರೆ. ಕೃಷ್ಣಾವತಾರ ಆಯಿತು, ಅವನಿಗೆ ಪ್ರಾಕೃತ ಯಾವ ಮಲದ ಸಂಪರ್ಕ ಇಲ್ಲ. ನೋಡಿ, ಗರ್ಭದ ಎಲ್ಲಾ ಕೆಲಸ ಮಾಡಿಸೋನು ಯಾರು ಅಂತ ಈಗ ಅರ್ಥ ಆಯ್ತಲ್ಲ ನಮಗೆ. ಯಾವ ಮಗು ಎಲ್ಲಿ ಹುಟ್ಟಬೇಕು, ಎಲ್ಲಿ ಗರ್ಭ ವಾಸ ಮಾತ್ರ ಮಾಡಬೇಕು, ಯಾರ ಮಕ್ಕಳಾಗಬೇಕು, ಎಲ್ಲ ವ್ಯವಸ್ಥೆಯನ್ನು ಕೈಯಲ್ಲಿ ಇಟ್ಕೊಂಡವನು ಯಾರು? ಹಾಗಾದ್ರೆ ದೇವಕಿ ಹಿಂದಿನ ಜನ್ಮದಲ್ಲಿ ತಪಸ್ಸು ಮಾಡಿದ್ಲಂತೆ. ತಪಸ್ಸು ಮಾಡಿದಾಗ ಭಗವಂತನನ್ನು ಕೇಳ್ಕೊಂಡಿದ್ಲು, ನನಗೆ ಬಲಿಷ್ಠರಾದ 2 ಮಕ್ಕಳು ಹುಟ್ಟಬೇಕು ಅಂತ ಕೇಳ್ಕೊಂಡಿದ್ಲಂತೆ. ಭಾರಿ ಬಲಿಷ್ಠರಿರ್ಬೇಕು ಜಗತ್ತಿನಲ್ಲಿ ಅವರಿಬ್ಬರು ಅಂತ. ರೋಹಿಣಿ ಕೇಳಿದ್ಲಂತೆ, ನನಗೊಬ್ಬ ಸಾಕು ಅಂದಿದ್ಲಂತೆ. ಯೋಚಿಸಿದ್ರೆ ಗಂಭೀರ ಈ ವರಗಳು. ದೇವಕಿಗೆ 2 ಬೇಕು, ರೋಹಿಣಿಗೆ ಒಬ್ಬ ಬೇಕು. ಹಾಗಾಗಿ ಈಗ ತಾನು 2 ಆಗಲಾರ, ತನ್ನ ಭಕ್ತನಾದ ಶೇಷನನ್ನು 2 ಆಗ್ಲಿಕ್ಕೆ ಬಿಡ್ಲಾರ. ಯಾಕೆ ಅಂದ್ರೆ 2 ಮಾಡಿದ್ರೆ 2ರಿಂದ ಆಗಬೇಕಾದ ಕೆಲಸ ಭೂಮಿಯಲ್ಲಿ ಏನಿಲ್ಲ. ಇದನ್ನು ಯೋಚಿಸ್ತಾನೆ ಭಗವಂತ. ನಮ್ಮಿಬ್ಬರಿಂದಲೇ ಭೂಮಿಯ ಭಾರ ಹರಣ ಆಗ್ತದೆ ಅಂದಾಗ 4 ಯಾಕೆ ಆಗ್ಬೇಕು? ರೋಹಿಣಿಗೊಂದು, ದೇವಕಿಗೆ ತಾನಂತೂ ಬಂದೇ ಬರ್ತಾನೆ, ಮತ್ತೊಂದು ಅಂತ ಕೊಟ್ಬಿಟ್ರೆ 3 ಆಗ್ತದೆ ಮತ್ತೆ. ಅದಕ್ಕೆ ಭಗವಂತ ಏನ್ ಮಾಡಿದ, ಒಬ್ಬ ಶೇಷನನ್ನ 3 ತಿಂಗಳು ಇರಿಸಿದ್ದಕ್ಕೆ ದೇವಕಿಗೂ ಮಗನಾದ ಬಲಿಷ್ಠ ಬಲರಾಮ, 7 ತಿಂಗಳು ರೋಹಿಣಿ ಗರ್ಭದಲ್ಲಿ ಸೇರಿಸಿ ಹುಟ್ಟಿಸಿದ್ದಕ್ಕೆ ರೋಹಿಣಿಗೂ ಮಗನಾದ. ಅದಕ್ಕೆ ರೋಹಿಣಿಯ ಮಗನಾದ್ರಿಂದ ರೋಹಿಣಿಯೇನೂ ಹೌದು, ದೇವಕಿಯ ಮಗನಾದ್ರಿಂದ ದೇವಕಿ ನಂದನನೂ ಹೌದು ಅಂತ ಆದಂತೆ ಬಲರಾಮ. ಗೊತ್ತಾ ಇವೆಲ್ಲ ವಿಷಯ ನಮಗೆ? ಇದೆಲ್ಲ ಹರಿವಂಶ ಹೇಳ್ತದೆ. ಹೀಗೆ ಹರಿವಂಶದಿಂದ ನಾವು ತಿಳಿಬೇಕಾದ ಅನೇಕ ಸತ್ಯ ಸಂಗತಿಗಳಿದ್ದಾವೆ. ಇದರ ಪ್ರಭಾವದಿಂದ ನಮಗೊಂದು ಸಂದೇಶ ಕೊಡ್ತದೆ. ಯಾವ ತಾಯಿ, ಯಾವ ಹೆಣ್ಣು ತಾನು ಗರ್ಭ ಧರಿಸ್ಬೇಕು ಅಂತ ಅಪೇಕ್ಷೆ ಪಡ್ತಾಳೆ, ತನಗೂ ಬಲರಾಮ ಕೃಷ್ಣನಂಥ ಮಗ ಹುಟ್ಟಬೇಕು ಅಂತ ಆಸೆ ಪಡ್ತಾಳೆ, ಇದೆಲ್ಲ ಕಥೆಗಳನ್ನು ಸ್ಮರಣೆಗೆ ತಂದುಕೊಳ್ಬೇಕು. ಆ ದುರ್ಗೆಯ ಶಕ್ತಿ ಎಂಥದ್ದು, ಬಲರಾಮನ ಶಕ್ತಿ ಏನು, ಕೃಷ್ಣನ ಅಚಿಂತ್ಯ ಶಕ್ತಿ ಏನು ಅಂತ ಮನಸ್ಸಿಗೆ ತಂದುಕೊಳ್ಬೇಕು. 8ನೇವನಾಗಿ ಭಗವಂತ ಅವತಾರ ಮಾಡಿದ. ಅವನು ಅವತರಿಸಿದಾಗ ಹೇಗಿದ್ದ ಅಂತ ಭಾಗವತ ಹೇಳ್ತದಲ್ಲ, ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ನೋಡಿ, ಕೃಷ್ಣ ಹೇಗಿದ್ದ ಅಂತ ಅವನ ಅವತಾರ ಮಾಡಿದ ಸಮಯದಲ್ಲಿ ಹೀಗಿದ್ದ ಅಂತ ವರ್ಣನೆ ಮಾಡಿದ್ದಾರೆ. ದಿನಾ ಪ್ರಾತಃ ಕಾಲದಲ್ಲಿ ಈ 2 ಶ್ಲೋಕದೊಂದಿಗೆ ಕೃಷ್ಣನ ಸ್ಮರಣೆ ಮಾಡ್ರಿ ಅಂತ ಹಿರಿಯರು ಹೇಳ್ತಾರೆ. ಕಡ್ಡಾಯವಾಗಿ ಮಾಡಬೇಕು. ನಾವೆಲ್ಲ ಮನುಷ್ಯರು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಕೃಷ್ಣನನ್ನು ಈ ಸ್ತೋತ್ರದ ಮೂಲಕ. ಅದ್ಭುತ ಬಾಲರೂಪ, 4 ಭುಜದವನಾಗಿ ಕೃಷ್ಣ ಹುಟ್ಟಿದ್ನಂತೆ. ಶಂಖ ಚಕ್ರ ಆಯುಧಗಳು ಕೃಷ್ಣನ ಕೈಯಲ್ಲಿ ಇತ್ತಂತೆ. 4 ಭುಜಗಳಲ್ಲಿ 4 ಆಯುಧ. ಅವನಿಗೆ ಮಲ ಸಂಪರ್ಕ ಇಲ್ಲ, ಶುಕ್ಲ ಶೋಣಿತ ದೇಹ ಅದಲ್ಲ. ಅಪ್ರಾಕೃತನಾದ ಕೃಷ್ಣ ಮುದ್ದಾಗಿದ್ದಾನಂತೆ. ಸಾಮಾನ್ಯ ಮಕ್ಕಳು ಗರ್ಭದಿಂದ ಹುಟ್ಟಿ ಬಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆವಾಗಲೇ ಶುರು ಆಗಿರ್ತದೆ, ಕೆಂಪದನೋ ಕಪ್ಪದನೋ, ಮುಂದೆ ಬೆಳ್ಳಗಾಗ್ತದೋ ಗೋಧಿ ಬಣ್ಣದ್ದಾಗ್ತದೋ, ಇನ್ನೂ ಹುಟ್ಟಿ ಬಂದಿರ್ತದೆ ಭೂಮಿಗೆ ಮೊದಲೇ ಶುರು. ಅಪ್ಪನ ಹೊತ್ತದೋ ಅಮ್ಮನ ಹೊತ್ತದೋ, ಅದು ಯಾರನ್ನೂ ಹೊತ್ತಿರಲ್ಲ, ಮೊದಲೇ ಶುರು ಮಾಡಿರ್ತೀವಿ. ಅಪ್ಪನ ಹೊತ್ತದಿರ್ಬೇಕು ಏನೋ, ಅಮ್ಮನ ಹೊತ್ತ ಇಲ್ಲ, ಕಣ್ಣೆ ಯಾಕೋ ಅಮ್ಮನಂಗದ, ಅಮ್ಮನಂಗೂ ಇರಲ್ಲ ಅಪ್ಪನಂಗೂ ಇರಲ್ಲ. ಆದ್ರೂ ಮೊದಲೇ ಹೇಳಲಿಕ್ಕೆ ಶುರು ಮಾಡಿರ್ತಾರೆ, ಇವನನ್ನು ಹೊತ್ತದ ಅವನನ್ನು ಹೊತ್ತದ. ಇವ ಮನುಷ್ಯರ ಜನ್ಮನೇ ಹಿಂಗದ ಅಂದ್ರ ಅಚಿಂತ್ಯ ಶಕ್ತಿಯಿಂದ ಅಪ್ರಾಕೃತನಾದ ಶ್ರೀಹರಿ ಎಲ್ಲರ ಹೃದಯದಲ್ಲಿ ವಾಸ ಮಾಡಿ ಜಗತ್ತನ್ನೇ ನಿಯಂತ್ರಿಸುವ ಸರ್ವಾಂಗ ಸುಂದರನಾದ ಶ್ರೀಹರಿ ಮಗುವಿನ ರೂಪದಲ್ಲಿ ಬಂದಿದ್ದಾನೆ ದೇವಕಿ ಗರ್ಭದಲ್ಲಿ ಅಂದ್ರೆ ಎಷ್ಟು ಸುಂದರನಿರ್ಬೇಡ. ಅವ ಯಾರಿಗೂ ಹೋಲವನಲ್ಲ.
ಯಾರ ಮನಸ್ಸಿಗೆ ನಿಲುಕಲ್ಲ, ಯಾರ ಮಾತಿಗೆ ನಿಲುಕಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನಭಿಭೇತಿ ನೋಡಿ, ಆ ವೇದಗಳೆಲ್ಲ ಕೃಷ್ಣನ ಚರಿತ್ರೆಯನ್ನ ಸಾರ್ತಾವೆ. ಮಾತು ನಿಲುಕಲಿಕ್ಕಿಲ್ಲ, ಅಷ್ಟು ಸುಂದರನಾಗಿದ್ದ ಕೃಷ್ಣ. ಅದಕ್ಕೆ ಅದ್ಭುತ ಅಂತ ಹೆಸರು ಅವನಿಗೆ. ಅದ್ಭುತ ಅಂತ ಯಾವುದನ್ನು ಕರಿತೇವೆ ನಾವು? ಹಿಂಗೆ ಹೇಳಿದ ಕೂಡಲೇ ಪಠ್ಯ ಪುಸ್ತಕ ನೆನಪಾಗ್ತದೆ. ನಮ್ಮಲ್ಲಿ 7 ಅದ್ಭುತ ಅದ ಆಚಾರ್ಯ ಅಂತಾರೆ. ಬನ್ನಿ, ಅದ್ಭುತ ಅಂತ ಯಾವ್ದನ್ನು ಕರಿತೇವೆ ಅಂದ್ರೆ 7 ಅದ ಅಂದವ. ಅಲ್ಲೊಂದು ಗೋರಿ ಅದ, ಇಲ್ಲೊಂದು ಬಿಳಿ ಬಣ್ಣದ ಬಿಲ್ಡಿಂಗ್ ಅದ, ಅಲ್ಲೆಲ್ಲೋ ತಾಜ್ ಮಹಲ್ ಅದ ಹಿಂಗೊಂದು 7 ಹೇಳಲಿಕ್ಕೆ ಶುರು ಮಾಡಿದ. ಅದ್ಭುತ ಅಂತ ಅದನ್ನು ಕರೆಯೋದಲ್ಲ. ಮಾತಿನಿಂದ ನಿಲುಕಲ್ಲ, ಮನಸ್ಸಿಗೆ ಸೆರೆ ಹಿಡಿಲಿಕ್ಕೆ ಆಗಲ್ಲ, ಅದನ್ನ ಅದ್ಭುತ ಅಂತ ಕರಿಬೇಕಂತ. ಅದ್ಭುತ ಡೆಫಿನೇಷನ್ ಅದು ಕೇವಲ ಭಗವಂತನಿಗೆ ಮಾತ್ರ ಅಪ್ಲೈ ಆಗ್ತದೆ. ಭಗವಂತ ನಮ್ಮ ಮಾತಿಗೆ ಪೂರ್ಣ ನಿಲುಕಲ್ಲ, ಮನಸ್ಸಿಗೆ ಪೂರ್ಣ ನಿಲುಕಲ್ಲ. ಅದ್ಭುತತ್ವಾದ ಅನಿರ್ವಾಚ್ಯಂ ಅಂತಾರೆ ಭಗವತ್ಪಾದರು. ಅದಕ್ಕೆ ನಿಮ್ಮ ಮಾತಿನಿಂದ ಯಾರ ಸ್ವರೂಪವನ್ನ ಪೂರ್ಣ ಸೆರೆ ಹಿಡಿಲಿಕ್ಕೆ ಆಗೋದೇ ಇಲ್ವೋ ಅವರೇ ಅದ್ಭುತ. ಅದಕ್ಕೆ ಭಾಗವತದಲ್ಲಿ ತಮದ್ಭುತಂ ಅಂತ ಅದ್ಭುತ ಶಬ್ದದಿಂದ ಭಗವಂತನ ಸ್ವರೂಪ ಪರಿಚಯ ಮಾಡಿಸ್ತಾರೆ. ಆ ಭಗವಂತನ ಕೈಗಳು 4 ಆಯುಧಗಳು, ಶಂಖ, ಚಕ್ರ, ಗದ, ಖಡ್ಗ, ಅವೆಲ್ಲ ಆಯುಧ, ಭಗವಂತನ ಆಯುಧಗಳು. ಅದನ್ನು ಧರಿಸೇ ಅವತಾರ ಮಾಡಿಬಿಟ್ಟಿದ್ದ. ಅದರಿಂದ ತಿಳಿಸ್ತಾನೆ, ನಾನು ಗರ್ಭವಾಸ ಎಲ್ಲರಂತೆ ಮಾಡಿ ಹುಟ್ಟಿದವನಲ್ಲ. ಎಲ್ಲರಂತೆ ಮಾಡಿದ್ರೆ ನನ್ನ ಕೈಗೆ ಶಂಖ ಚಕ್ರ ಏನು ನುಂಗಿದ್ಲ ದೇವಕಿ ಬರ್ಲಿಕ್ಕೆ? ನುಂಗದೆ ಇದ್ದದ್ದು ಬಂತ ಹೇಗೆ ಮತ್ತೆ? ಅದರಿಂದ ಲೋಕಕ್ಕೆ ಸಜ್ಜನರಿಗೆ ವ್ಯಕ್ತಪಡಿಸಿದ, ನನಗೆ ಹುಟ್ಟಿಲ್ಲ ಅಂತ. ಪೀತಾಂಬರಂ, ಭಗವಂತ ಅವತರಿಸಿದಾಗಲೇ ಪೀತಾಂಬರ ತೊಟ್ಟಿದ್ದ, ನಡುಪಟ್ಟಿ ಕಟ್ಟಿದ್ದ, ಹಾಲ್ಗಡಗ, ಕಾಲಿಗೆ ಗಡಗ, ಕೈಗಳಿಗೆ ಗೆಜ್ಜೆ ಎಲ್ಲ ಧರಿಸೇ ಅವತಾರ ಮಾಡಿದ್ದಾನೆ. ಖರ್ಚೇ ಇಲ್ಲ ವಸುದೇವನಿಗೆ ಅನ್ನೋ ಹಾಗೆ ಅಂತಾರೆ. ಕೈಗೆ ಕಡಗ ಹಾಕೊಂಡಿದ್ದಾನೆ, ಕಾಲಿ ಕಡಗ ಹಾಕೊಂಡಿದ್ದಾನೆ, ಬಂಗಾರದ ನಡುಪಟ್ಟಿ ಕಟ್ಟಿದ್ದಾನೆ, ಪೀತಾಂಬರ ಹುಟ್ಟಿದ. ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಹೇಗಿದ್ದ ಕೃಷ್ಣನ ರೂಪ, ಮೈಬಣ್ಣ? ದಟ್ಟವಾದ ಮೋಡ. ಬೆಳಗ್ಗೆ ಮೋಡ ಇತ್ತಲ್ಲ, ಅದು ದಟ್ಟವಾಗಿ ಸೇರಿತ್ತು. ಪೂರ್ಣ ಕಪ್ಪಲ್ಲ, ಪೂರ್ಣ ಬೆಳ್ಳಗಲ್ಲ, ನೀಲಿನೂ ಅಲ್ಲ, ಆ ಬಣ್ಣದ ಕೃಷ್ಣ ಅಂತ. ಅದಕ್ಕೆ ಸಾಂದ್ರ ಪಯೋದ ಸೌಭಗಂ, ನಿಬಿಡವಾದ ಮೋಡಗಳ ಬಣ್ಣ ಕೃಷ್ಣನ ಮೈ ಬಣ್ಣ ಅಂತ. ಯಾರಿಗೆ ಹೋಲಿಸ್ಲಿಕ್ಕೆ ಸಾಧ್ಯ? ಕಪ್ಪಿರ್ತಾರೆ, ಅದನ್ನ ಕೃಷ್ಣ ಅಲ್ಲ, ಅವನು ಕೃಷ್ಣ. ಬೆಳ್ಳಗಿರ್ತಾರೆ, ಅವನು ಕೃಷ್ಣ, ಅದು ಅಲ್ಲ. ಕಪ್ಪಿದ್ರಲ್ಲ, ಕೆಂಪಿದ್ರಲ್ಲ, ಬೆಳ್ಳಗಿದ್ರಲ್ಲ. ಲೋಕದಲ್ಲಿ ಈ ಬಣ್ಣವನ್ನು ಇನ್ನೆಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥ ನೀಲಮೇಘ ಶ್ಯಾಮ ಅಂತ. ಕೆಲವರು ಟಿವಿ ಒಳಗೆ ನೀಲಿ ಬಣ್ಣ ಬಡ್ದು ಬಿಟ್ಟಾರ ಕೃಷ್ಣನ ಪಾತ್ರಕ್ಕೆ. ಯೋಚಿಸಲಿಲ್ಲ ಅವರು, ಪುರಾಣಗಳನ್ನ ಸಂಶೋಧಿಸಲಿಲ್ಲ ಸರಿಯಾಗಿ. ಅವರು ದಿನಾ ದೇವರನ್ನ ಧ್ಯಾನ ಮಾಡಿದವರಲ್ಲ. ಅಂತೂ ಕಲ್ಪನೆ ಮಾಡಬೇಕು ಕೃಷ್ಣನ್ ಅಷ್ಟಾದ್ರೂ ಮಾಡಿದ್ರಲ್ಲ ಅಂತ ಸುಮ್ಮನೆ ಒಪ್ಪಿಕೊಳ್ಬೇಕಷ್ಟೆ. ಅಂತೂ ಇನ್ನೂ ನೀಲಿ ಆಗ್ಲಿ ಅಂತ ಕೃಷ್ಣನನ್ನ ಪೂರ್ಣ ನೀಲಿ ಬಣ್ಣಕ್ಕೆ ಬಳದ್ಬಿಟ್ಟು. ಸರಿ, ಇನ್ ಸ್ವಲ್ಪ ನೀವು ಹಿಂಗೇನಾದ್ರೂ ಪುರಾಣದ ವಿವರಣೆ ಕೊಟ್ರೆ ನಾಳೆ ಕಪ್ಪು ಬಣ್ಣ ಬರೆದು ಬಿಡ್ತಾರೆ. ಅದಕ್ಕೆ ಹರಿ ಡೇಂಜರ್. ಈಗೆಲ್ಲ ಕೃಷ್ಣ ಹೇಗಿದ್ದ ಅಂತ ಕಲ್ಪಿಸ್ಕೊಳ್ಬೇಕಾದ್ರೆ ಅದರದ್ದೇ ಆದ ಶಬ್ದಗಳನ್ನ ಪುರಾಣದಲ್ಲಿ ಇದನ್ನ ಬಹಳ ಆಲೋಚನೆ ಮಾಡ್ಬೇಕು. ಅದಕ್ಕೆ ಸಾಂದ್ರ ಪಯೋದ ಸೌಭಗಂ, ನಿಬಿಡವಾದ ಮೋಡಗಳ ಹೋಲುವ ಬಣ್ಣದವ ಕೃಷ್ಣನಾಗಿದ್ದ ಅಂತ ಸ್ಪಷ್ಟವಾಗಿ ಭಾಗವತ ಹೇಳ್ತದೆ. ಶ್ರೀವತ್ಸ ಲಕ್ಷ್ಮಂ, ವಕ್ಷಸ್ಥಳದಲ್ಲಿ ಶ್ರೀವತ್ಸ ಅಂತ ಚಿಹ್ನೆ, ಲಕ್ಷ್ಮೀ ಸನ್ನಿಧಾನ ಇದೆ, ಲಕ್ಷ್ಮಿಯ ಚಿಹ್ನೆ ಒಳಗಿದೆ. ಕೌಸ್ತುಭಂ, ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿ ಧಾರಣೆ ಮಾಡಿದ್ದ. 12 ಸೂರ್ಯರನ್ನು ಹೋಲುವ ಕೌಸ್ತುಭ ಮಣಿ ಕೃಷ್ಣನ ಕೊರಳಲ್ಲಿ ಇತ್ತಂತೆ. ಹೀಗೆ ಕೃಷ್ಣಾವತಾರ ಆದಾಗ ಗುಂಗುರು ಕೂದಲು. ಮಕ್ಕಳು ಹುಟ್ಟಿದಾಗ ಕೂದಲಿರಲ್ಲ ಸಾಮಾನ್ಯವಾಗಿ. ಶ್ರೀಕೃಷ್ಣನ ತಲೆಯ ಮೇಲೆ ಗುಂಗುರು ಕೂದಲಂತೆ ಬಹಳ ಬೆಲೆ ಬಾಳುವ ಕಿರೀಟ ಧಾರಣೆ ಮಾಡಿದ್ನಂತೆ. ಅಲ್ಲ, ಅದು ಎಲ್ಲೂ ಸಿಗಲ್ಲ ನಿಮಗೆ ನೋಡ್ಲಿಕ್ಕೆ. ಮತ್ತ ಆ ಕಿರೀಟ, ಅಂಥ ಕಿರೀಟ ಧರಿಸಿದ. ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ ತ್ವಿಷ, ಕಿವಿಗಳಿಗೆ ಕುಂಡಲ ಹಾಕಿದ್ದಾನೆ. ಕಿವಿಗಳಲ್ಲಿ ಕುಂಡಲ ಇದೆ, ಕಂಠದಲ್ಲಿ ಕೌಸ್ತುಭ ಮಣಿ, ಎದೆಯಲ್ಲಿ ಶ್ರೀವತ್ಸ ಅಂತ ಚಿಹ್ನೆ, ಇನ್ನಿತರ ಬೇರೆ ಬೇರೆ ಹಾರ ಪದಕಗಳು
ಶಂಖ ಚಕ್ರ ಅಂತ 4 ಭುಜಗಳಲ್ಲಿ 4 ಆಯುಧ, ಕೈಗಳಿಗೆ ಕಡಗ, ಭುಜಗಳಿಗೆ ಅಂಗದ, ನಡುಪಟ್ಟಿ, ಪೀತಾಂಬರ ಹಳದಿ ಬಣ್ಣದ ವಸ್ತ್ರ, ಕಾಲಿಗೆ ಗೆಜ್ಜೆ, ಇಷ್ಟೆಲ್ಲ ಇದ್ದೇ ಕೃಷ್ಣಾವತಾರ ಆಗಿದೆ ಅಂತ ಧ್ಯಾನ ಮಾಡ್ರಿ. ಹೀಗೆ ಕೃಷ್ಣನ ಬೆಳಗ್ಗೆ ಯಾರು ಧ್ಯಾನ ಮಾಡ್ತಾರೋ ಸರ್ವಾಭೀಷ್ಟವನ್ನು ಉಂಟು ಮಾಡ್ತಾನಂತ. ಹೀಗೆ ಕೃಷ್ಣನ ರೂಪ ಇದು ಚಿಂತನೆ, ಇದು ಧ್ಯಾನ ಮಾಡಲೇಬೇಕಾದದ್ದು. ನಾವು ಇಷ್ಟು ಕೃಷ್ಣಾವತಾರದ ಘಟ್ಟವನ್ನು ಅನುಸಂಧಾನ ಮಾಡಬೇಕು. ಕೃಷ್ಣನ ಬಾಲಲೀಲೆಗಳು, ಅವನ ಬೆಳವಣಿಗೆಯಲ್ಲಿ ಆ ಎಲ್ಲ ಗೋಕುಲದ ಗೋಪಾಲಕರನ್ನ, ಗೊಲ್ಲ ಬಾಲಕರನ್ನ, ಗೋಪಿಕಾ ಸ್ತ್ರೀಯರನ್ನ ಭಗವಂತ ತನ್ನ ಲೀಲೆಗಳಿಂದ ತನ್ನೆಡೆಗೆ ಆಕರ್ಷಣೆ ಮಾಡ್ತಿದ್ದ. ಕೆಲವರು ಕೇಳ್ತಾರೆ, ದೇವರು ಯಾಕೆ ಇಷ್ಟು ಲೀಲೆ ತೋರಿಸಿದ ಅಂತ. ತೋರಿಸಿದ ಯಾಕೆ ಇಷ್ಟು ಲೀಲೆಗಳನ್ನ? ಹಾಲು ಕದ್ದ, ಮೊಸರು ಕದ್ದ, ಬೆಣ್ಣೆ ಕದ್ದ, ಅಂಬೆಗಾಲಿಟ್ಟ ಕೃಷ್ಣ. ಆಮೇಲೆ ನಿಧಾನ ನಡೆದ, ಎಡವಿದ, ತೊದಲು ನುಡಿಗಳನ್ನು ಆಡಿದ. ಅಮ್ಮ ಹಸಿವೆ ಅಂತ ಬಂದ, ಮೈ ತುಂಬ ಮಣ್ಣು ಹಚ್ಚಿಕೊಂಡ, ಕೆಸರು ಅಂಟಿಸ್ಕೊಂಡ, ರಾಡಿಗಳಲ್ಲಿ ಮೆದ್ದ. ಯಶೋದೆ ತನ್ನ ಸೆರಗಿನಿಂದ ಒರೆಸ್ತಾಳೆ, ಎಣ್ಣೆ ಹಚ್ಚುತ್ತಾಳೆ, ಎರಿತಾಳೆ, ವಸ್ತ್ರ ಹಾಕ್ತಾಳೆ. ಬರೇ ಮೈ ಮೇಲೆ ಇದ್ದಂತೆ ಕೃಷ್ಣ. ವಸ್ತ್ರ ಹಾಕ್ತಾಳೆ, ಸ್ತನ್ಯಪಾನ ಮಾಡಿಸ್ತಾಳೆ, ಮುದ್ದಾಡ್ತಾಳೆ, ತೊಟ್ಟಿಲಿನಲ್ಲಿ ತೂಗ್ತಾಳೆ, ಹಾಡ್ತಾಳೆ. ಇನ್ನೂ ಅವಳಿಗೆ ತೃಪ್ತಿ ಇಲ್ಲ. ಕೃಷ್ಣ ಕೃಷ್ಣ ಅಂತ ಮಾಡಿದ. ಇದನ್ನೆಲ್ಲ ಕೃಷ್ಣ ಯಾಕೆ ಮಾಡಿದ? ಅದಕ್ಕೆ ಹಿರಿಯರು ಹೇಳ್ತಾರೆ, ದೇವಲೋಕದ ದೇವತೆಗಳು ಶ್ರೀಕೃಷ್ಣನ ಲೀಲೆ ನೋಡ್ಬೇಕು ಅಂತ ಆಸೆ ಪಟ್ಟಿದ್ರಂತೆ. ಯಾಕಂದ್ರೆ ಕೃಷ್ಣ ಯಾವಾಗಲೂ ಶೇಷನ ಮೇಲೆ ಮಲಗಿರ್ತಿದ್ದಾನೆ ವಿಷ್ಣುವಾಗಿ. ಆ ವಿಷ್ಣು ಆಗಿರ್ತಿದ್ದ. ಇವ್ರು ಹೋಗಿ ಕ್ಷೀರ ಸಮುದ್ರದ ಮುಂದೆ ನಿಂತ್ಕೊಂಡು ಕೇಳಬೇಕು, ಹಿರಣ್ಯಾಕ್ಷ ಬಹಳ ತ್ರಾಸ ಕೊಡ್ತಿದ್ದಾನೆ, ನೀನೇ ಏನಾದ್ರೂ ಮಾಡಿ ಅವನ್ ಕೊಲ್ಲು. ನೃಸಿಂಹನಾಗಿ ಬಂದ್ಬಿಡ್ತಿದ್ದ. ಸರಿ, ಭೂಮಿ ಹಿಂಗೇನೋ ಮುಳುಗಲಿಕ್ಕೆ ಶುರು ಆಗಿದೆ, ನೀನೇನಾದ್ರೂ ಮಾಡು ವಿಷ್ಣು ಅಂದ್ಕೊಳ್ಳಿ. ವರಾಹನಾಗಿ ಬಂದ. ಇಂಚಿಂಥ ವರಾಹ ರೂಪ, ನೃಸಿಂಹ ರೂಪ, ಈ ಪರಶುರಾಮ ರೂಪ, ರಾಮರೂಪ ಇವನ್ನೆಲ್ಲ ನೋಡಿದ್ರಲ್ಲ, ಅವರಿಗೂ ಎಲ್ಲೋ ಒಂದ್ ಕಡೆ ಮನಸ್ಸಿನೊಳಗೆ ಆಸೆ. ಏನು ಅಂದ್ರೆ, ನಮ್ಮ ಭಗವಂತ ಒಂದು ಬಾಲ ರೂಪ ತಗೊಂಡ್ರೆ ಹೇಗಿರ್ತಾನೆ ಅಂತ. ಆಕ್ಟಿಂಗ್ ಪರ್ಪಸ್ ಅಂತ ಇರ್ತದೆ ಎಲ್ರಿಗೂ. ಈಗ ನೋಡ್ರಿ, ಎಲ್ಲ ಪೋಷಕ ನಟರಾದ್ರೂ ಇಲ್ಲ, ಹಿರಿಯರೆಲ್ಲ. ಆಮೇಲೆ ಸಹ ನಟರಾಗ್ತಾರೋ ಇಲ್ಲ, ಆಮೇಲೆ ಯಾವುದೂ ಇಲ್ಲ, ಕೊನೆಗೆ ಅಡ್ವರ್ಟೈಸ್ಮೆಂಟಿಗೆ ಇಳಿತಾರೆ. ಇದು ಇವ್ರ ಹಣೆ ಬಾರ. ಭಾರಿ ಫೋರ್ಸ್ ಕೊಟ್ಟಿರ್ತಾರೆ, ಕೊನೆಗೆ ಇಂಡಸ್ಟ್ರಿ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತದೋ ಇಲ್ಲ ಜಗತ್ತಿನೊಳಗೆ. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತದ ಪೇಪರ್ ನ್ಯೂಸ್ನಿಂದ. ಇವ್ರದೇ ಇಷ್ಟ ಆಟದ ಅಂದ್ರ ಇನ್ನು ಜಗತ್ತನ್ನೇ ರಂಗಭೂಮಿಯಾಗಿ ಮಾಡುವ ರಂಗಕರ್ಮಿ ಶ್ರೀಕೃಷ್ಣ ಹೇಗೆ ಆಟ ಆಡ್ತಾನೆ? ನಾನು ಬಾಲನೂ ಆಗ್ತೇನೆ, ವೃದ್ಧನೂ ಆಗ್ತೇನೆ, ಯುವಕನೂ ಆಗ್ತೇನೆ, ಎಲ್ಲ ನಟನೆ ಮಾಡ್ತೇನೆ. ನನ್ನ ಭಕ್ತರಿಗೆ ಎಂಥೆಂಥ ರೂಪಗಳು ಬೇಕು, ಯಾವ ಲೀಲೆಗಳು ಬೇಕು, ಯಾವುದನ್ನು ಅಪೇಕ್ಷೆ ಪಡ್ತಾರೆ ಅದನ್ನೆಲ್ಲ ಮಾಡ್ತೇನೆ. ಈ ಉದ್ದೇಶ. ಈ ರೀತಿ ಭಕ್ತವತ್ಸಲನಾದ ಶ್ರೀಹರಿ ತನ್ನನ್ನೇ ತಾನು ದೇವತೆಗಳಿಗೋಸ್ಕರ, ದೇವತೆಗಳೇ ಕೆಲವರು ಭೂಮಿ ಮೇಲೂ ಬಂದಿದ್ರಂತೆ ಕೃಷ್ಣನ್ ಬಾಲ್ಯಲೀಲೆ ನೋಡ್ಬೇಕು ಅಂತ, ಅವರಿಗೋಸ್ಕರವಾಗಿ ಬಾಲ್ಯಲೀಲೆ ತೋರಿಸಿದ್ನಂತೆ. ಇದು ಒಂದರ್ಥ. ಇನ್ನೊಂದರ್ಥ, ದೇವತೆಗಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ತಾನು ಬಾಲಕನಾಗ್ತಾನಂತೆ. ಯಾಕಂದ್ರೆ ದೇವತೆಗಳು ಭೂಮಿಯಲ್ಲಿ ಇಳಿಯೋ ಸಂದರ್ಭಗಳು ಇರ್ತವೆ. ನಿನ್ನೆ ಹೇಳಿದೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ. ಆಗ ಅವರು ನಾ ದೇವತೆ ಅಂತ ಮನುಷ್ಯರ ಮಧ್ಯದಲ್ಲಿ ಹುಟ್ಟಿದಾಗ ತೋರಿಸ್ಬಾರ್ದು. ನೀ ದೇವತೆ ದೇವಲೋಕದಲ್ಲಿ, ಆದ್ರೆ ಮನುಷ್ಯರ ಮಧ್ಯದಲ್ಲಿ ನೀವು ಹುಟ್ಟಿದಾಗ ಅಜ್ಞರಂತೆ, ಮುಗ್ಧರಂತೆ, ಗೊತ್ತಿದ್ರು ಗೊತ್ತಿಲ್ದವರಂತೆನೆ ನಟನೆ ಮಾಡಬೇಕು. ಈ ರೀತಿ ಶಿಕ್ಷಣ ಕೊಡ್ಲಿಕ್ಕೆ ಕೃಷ್ಣ ಜಗದೊಡೆಯನಾದ್ರೂ ದೇವತೆಗಳನ್ನು, ವಿದ್ಯಾರ್ಥಿಗಳನ್ನು ಮಾಡಿಕೊಂಡು ಗೋಕುಲವನ್ನ ಪಾಠಶಾಲೆ ಅಂತ ಮಾಡಿ ತಾನೇ ಎಲ್ಲ ಗೊತ್ತಿದ್ರು ಗೊತ್ತಿಲ್ದವನಂತೆ ನಟನೆ ಮಾಡಿದ್ದಂತೆ. ಈಗ ಅವಾರ್ಡ್ ಯಾರಿಗೆ ಕೊಡ್ಬೇಕು ಹೇಳ್ರಿ? ಈ ರೀತಿ ಆಕ್ಟಿಂಗ್ ಮಾಡಿದ್ದಕ್ಕೆ ಅವಾರ್ಡ್ ಕೃಷ್ಣನಿಗೆ ಅಲ್ವೇ? ನೋಡಿ, ಅಜ್ಞವತ್ ಮುಗ್ಧವಚ್ಚೈವ ದರ್ಶಯಾಮಾಸ ಹರಿಹಿ. ಎಲ್ಲ ಗೊತ್ತಿದ್ರು ಗೊತ್ತಿಲ್ದವನಂತೆ ಅಜ್ಞ. ಎಲ್ಲ ಮಾಡ್ಲಿಕ್ಕೆ ಬರ್ತದೆ, ಸಶಕ್ತನಾದ್ರೂ ಅಶಕ್ತನಂತೆ, ಮುಗ್ಧನಂತೆ, ಅಶಕ್ತನಂತೆ, ಮುಗ್ಧನಂತೆ ತನ್ನನ್ನು ತೋರ್ಪಡಿಸಿದ ಅಂತ ಪ್ರಮಾಣಗಳು ಸಾರ್ತಾ ಇದ್ದಾರೆ. ಹೀಗೆ ಕೃಷ್ಣಾವತಾರದ ಚಿಂತಿಸುವವರು ದೇವತೆಗಳಿಗೆಲ್ಲ ಶಿಕ್ಷಣ ಭಗವಂತ ಕೊಡಬೇಕು ಅನ್ನೋ ಉದ್ದೇಶದಿಂದ ಬಾಲ್ಯಲೀಲೆಗಳನ್ನು ತೋರಿಸಿದ. ಈ ಕೃಷ್ಣ ಇನ್ನೊಂದರ್ಥದಲ್ಲಿ ಇಷ್ಟೆಲ್ಲ ಹಾಲು ಮೊಸರು ಬೆಣ್ಣೆಗಳನ್ನು ಕಳ್ತನ ಮಾಡಿ ತನ್ನನ್ನ ಕಳ್ಳ ಅಂತ ಅನಿಸ್ಕೊಂಡ, ತಾನು ಜಾರ ಅಂತ ಅನಿಸ್ಕೊಂಡ.
ಗೋಪಕನ್ಯರ ವಸ್ತ್ರವನ್ನು ಅಪಹಾರ ಮಾಡಿ ಅಪಹರಿಸ್ತಾನೆ. ಹೆಣ್ಣು ಬಾ ಕೈವ ಅಂತ ಅನಿಸ್ಕೊಂಡ. ಎಲ್ಲ ಅನಿಸ್ಕೊಂಡ್ರು ಪರವಾಗಿಲ್ಲ, ಈ ನಿಮಿತ್ತದಿಂದಲಾದ್ರೂ ನನ್ನ ಸ್ಮರಣೆ ಬಂತಲ್ಲ ಅಟ್ ಸಾಕು ಅಂತಂದಂತ. ಸಾಮಾನ್ಯವಾಗಿ ನಾವು ಎಂಥವ್ರನ್ನ ಮನಸ್ಸಿನಲ್ಲಿ ಇಟ್ಕೊಳ್ತೇವೆ, ಇವತ್ತು ಎಂಥವ್ರನ್ನ ಮನಸ್ಸಿನಲ್ಲಿ ಇಟ್ಕೊಳ್ತೇವೆ. ಇವತ್ತು ಬಹಳ ಸುಲಭ ಹೇಳೋದು, ಬಹಳ ಸುಲಭ. ಇವತ್ತು ಎಂಥವ್ರನ್ನ ಮನಸ್ಸಿನಲ್ಲಿ, ಅಲ್ಲಿ ಒಂದು ದೊಡ್ಡ ಬಾಂಬ್ ಹಾಕಿದವನು ಇವನೇ ನೋಡ್ರಿ ಅಂತ ಕೂಡಲೇ ಎಲ್ಲರ ನೆನಪಿನಲ್ಲಿ ಇರ್ತಾನೆ. ಪುನಃ ಅವನು ಹಿಡ್ಕೊಂಡು ಬಂದು ಜೈಲಿಗೆ ಹಾಕಿದವನಿಗೆ ಯಾರಿಗಾದ್ರೂ ನೆನಪಿದ್ದಾನ? ನೆನಪೇ ಇಲ್ಲ. ಜಡ್ಜ್ಮೆಂಟ್ ಕೊಟ್ಟವನ್ ನೆನಪಿಲ್ಲ, ಜೈಲಿಗೆ ಹಾಕಿದವನ್ ನೆನಪಿಲ್ಲ. ಅವನು ಎಷ್ಟು ಪರಾಕ್ರಮ ಮೆರೆದಿರ್ತಾನೆ, ಅವನನ್ನು ಹಿಡಿಬೇಕಾದ್ರೆ ನಿರ್ಭೀತನಾಗಿ ಅವನು ಹಿಡಿದು ತಗೊಂಡು ಬಂದಿರ್ತಾನೆ. ಯಾರಿಗಾದ್ರೂ ನೆನಪಿದೆನಾ? ಆದ್ರೆ ಕೈಯಲ್ಲಿ ಗನ್ ಹಿಡ್ಕೊಂಡು ಎಲ್ಲಾ ಕಡೆಯಲ್ಲಿ ಬಾಂಬ್ ಹಾಕಿದ್ನಲ್ಲ, ಅವನು ಫೋಟೋ ಬಂದಷ್ಟು ಅವನು ಹಿಡಿದವನು ಗೊತ್ತಿಲ್ಲ. ಇದೇ ವಿಪರ್ಯಾಸ. ಆ ರೀತಿ ಅವನ ಬಗ್ಗೆನೇ ಚಿತ್ರಣ ಮಾಡಿರ್ತಾರೆ. ಇವನು ಎಂಥ ವೀರ, ಎಂಥ ಧೀರ, ಇಷ್ಟು ಜನರನ್ನು ಕೊಂದವ. ಕೃಷ್ಣ ಯೋಚಿಸಿದ, ಈ ಮಂದ ಬುದ್ಧಿ ಇರೋ ಮಾನವರೊಳಗೆ ಅತಿ ಹೆಚ್ಚು ನನ್ನ ನೆನಪು ಬರೋ ಹಾಗೆ ಮಾಡ್ಲಿಕ್ಕೆ ನಾನು ಕಳ್ಳ ಅನಿಸ್ಕೊಂಡ್ರೂ ಪರವಾಗಿಲ್ಲ, ಆದ್ರೆ ಅವರ ಮನಸ್ಸಿನಲ್ಲಿ ಮಾತ್ರ ನನ್ನ ನಾಮ ಅಚ್ಚಳಿಯದೆ ಉಳಿಬೇಕು ಅಂತ ಕೃಷ್ಣ ಕಳ್ಳತನ ಮಾಡಿದ ಅಂತ ಹಿರಿಯರು ಹೇಳ್ತಾರೆ. ಯಾಕೆ ಅಂದ್ರೆ ಒಂದು ರಹಸ್ಯ ಇದೆ. ಭಗವಂತನನ್ನ ಯಾವ ಮುಖದಿಂದ ಸ್ಮರಣೆ ಮಾಡಿದ್ರೂ ದೇವರು ನಮ್ಮ ಪಾಪ ಕಳೆದು ನಮ್ಮ ಅಭೀಷ್ಟ ಪೂರ್ಣ ಮಾಡ್ತಾನಂತ. ಇನ್ನು ನಿಜವಾದ ಶ್ರದ್ಧೆಯಿಂದಲೇ ಮಾಡಿದ್ರೆ, ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ. ಭಗವಂತನಿಗೆ ಶ್ರದ್ಧೆಯಿಂದಲೋ ಅಶ್ರದ್ಧೆಯಿಂದಲೋ ದಿನಾ ಒಂದು ನಮಸ್ಕಾರ ಹಾಕು, ಅದೇ ಅಶ್ವಮೇಧ ಯಾಗದ ಪುಣ್ಯ ಕೊಟ್ಬಿಡ್ತದಂತ. ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ ದಶಾಶ್ವಮೇಧಿ. ಮತ್ತೆ ಕೃಷ್ಣನನ್ನ ಕಳ್ಳತನ ಮಾಡಿದ ಅಂತ ಹೇಳಿ ಸ್ಮರಣೆ ಮಾಡು. ಆಯ್ತು, ಕಳ್ಳ ಅಂತ ಹೇಳಿ ಸ್ಮರಣೆ ಮಾಡು, ಆದ್ರೆ ಕೃಷ್ಣ ಅಂತ ಸ್ಮರಣೆ ಮಾಡಿದೆಲ್ಲ ಅದ್ ಸಾಕು ಅಂತಂತದಂತೆ. ಹರಿರಿಯಾತಿ ಹರಿರಿಯಾತಿ ಚೋರವ್ಯಾಜೇನ ಯೋವದೇತ್. ಚೋರವ್ಯಾಜೇನ, ಎಲ್ಲೋ ಕಳ್ತನ ಇನ್ಯಾರೋ ಮಾಡಿರ್ತಾರೆ, ನಮಗ ಅವನು ಕಳ್ಳನ ಹೆಸರು ಗೊತ್ತಿಲ್ಲ, ಕೂಗ್ಬೇಕು. ಕಳ್ಳ ಕಳ್ಳ ಅಂತ ಕೂಗ್ತೇವಲ್ಲ, ಆ ಶಬ್ದದ ಬದಲು ಹರಿಹಿ ಹರಿಹಿ ಅಂತ ಕೂಗಿದ್ರೆ ಅದು ನಮ್ಮ ಪಾಪ ಕಳೆದಿರ್ತದಂತೆ. ಹರಿರ್ಯಾತಿ ಹರಿರ್ಯಾತಿ ಚೋರವ್ಯಾಜೇನ ಯೋವದೇತ್. ಕಳ್ಳ ಓಡ್ ಹೋಗುವಾಗ ಅಥವಾ ಮನೆ ಎದುರುಗಡೆ ತರಕಾರಿ ಬದ್ದಿರ್ತಾನೆ, ಅವನ ಹೆಸರು ನಮಗ್ ಗೊತ್ತಿಲ್ಲ, ಯಾರಿಗ್ ಗೊತ್ತಿರ್ತದ್ರಿ? ಅವನಿನ್ ಫೋನ್ ಮಾಡಿ ಹೇಳಿರ್ತಾನೆ. ಅವನನ್ನ ಕೂಗುವಾಗ್ಲೂ ನಮಗ್ ಗೊತ್ತಿದ್ದ ಒಂದು ಹರಿನಾಮದಿಂದ ಅವನನ್ನು ಕೂಗಿದ್ರೂ ನಮ್ಮ ಪಾಪ ಕಳೆದಿರ್ತದಂತ. ಇಷ್ಟು ಶಕ್ತಿ ಭಗವಂತನ ನಾಮಕ್ಕಿರುವಾಗ ಗೋಪಿಕೆಯರು ಗೋಪಾಲಕರು ಈ ಭಗವಂತನ ಅಪ್ರಾಕೃತವಾದ ಚಿನ್ಮಯ ವ್ಯಕ್ತಿಯನ್ನ ಈ ನಿಮಿತ್ತದಿಂದಲಾದರೂ ಸದಾ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ಅದನ್ನು ಮಾಡಿದ್ರೆ ಅವರಿಗೆಲ್ಲ ನನ್ನ ನೆನಪಿರ್ತದೆ. ಕೊಟ್ಟಿಗೆಯಲ್ಲಿ ಹೋದ ಕೂಡಲೇ ಕೃಷ್ಣ ಬರ್ತಾನೋ ಏನೋ, ಕರಗಳನ್ನು ಬಿಚ್ಚಿಬಿಡ್ತಾನೋ ಏನೋ ಅಂತ ಹೆದರಿಕೆಯಲ್ಲೇ ಕೃಷ್ಣನ ನೆನಪಿಸ್ಕೊಂಡೇ ಕೊಟ್ಟಿಗೆಯಲ್ಲಿ ಹೋಗ್ಬೇಕಂತ. ಹಾಲು, ಇನ್ನೇನು ಆಕಳ ಹಾಲು ಕರೆದ ಮೇಲೆ ಅದನ್ನ ಕಾಯಿಸ್ಲಿಕ್ಕೆ ಇಡುವಾಗ ಎಲ್ಲಿ ಕೃಷ್ಣ ಬರ್ತಾನೋ ಏನೋ ಬಾಗಿಲು ಹಾಕೊಂಡೇ ಕೃಷ್ಣನ ಸಲುವಾಗಿ ಅಂತ ಅದನ್ನ ಚಿಲಕ ಹಾಕಿ ಹಾಲು ಕಾಯಿಸ್ಬೇಕಂತೆ. ಮೊಸರು ಮಜ್ಜಿಗೆ ಮಾಡಿ ಬೆಣ್ಣೆ ಕಡಿಯುವಾಗ್ಲೂ ಎಲ್ಲಿ ಕೃಷ್ಣ ಬಂದು ಬಿಡ್ತಾನೋ ಅಂತ ಬಾಗಿಲು ಹಾಕೊಂಡು ಅಲ್ಲಿ ನೋಡಿ ಇಲ್ಲಿ ನೋಡಿ ಮೆಲ್ಲನೆ ಕೃಷ್ಣ ಬಂದ್ರೂ ಬೆಣ್ಣೆ ಸಿಗಬಾರ್ದವನಿಗೆ ಅನ್ನೋ ಹಾಗೆ ಅವನ ಮನಸ್ಸಿನಲ್ಲಿ ಕೃಷ್ಣ ಕಡಿಯೋ ಕೆಲಸ, ಕೃಷ್ಣನ ಬೆಣ್ಣೆ ಕಡಿಯೋದು. ಮತ್ತೆ ಮನಸ್ಸಿನಲ್ಲಿ ಕೃಷ್ಣ ಹಾಲು ಕಾಯಿಸ್ತಾಳೆ, ಮನಸ್ಸಿನಲ್ಲಿ ಕೃಷ್ಣ ಮೊಸರು ಮಾಡ್ತಾಳೆ, ಮನಸ್ಸಿನಲ್ಲಿ ಕೃಷ್ಣ ಆಕಳ ಕೊಟ್ಟಿಗೆಗೆ ಹೋಗಿದ್ದಾಳೆ. ಅಂತೂ ಕೃಷ್ಣ ಕೃಷ್ಣ ಅಂತನ್ನೋ ಸ್ಮರಣೆ ಅಂತೂ ಯಾವಾಗಲೂ ಉಳಿತ. ಇದೇ ಭಾಗವತದ ಧರ್ಮ, ಇದೇ ದೇವರನ್ನು ಪ್ರೀತಿ ಪಡಿಸ್ಲಿಕ್ಕಿರುವಂತಹ ಉಪಾಯ. ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತಃ ನ ಭವಾಯ ಕಲ್ಪತೆ. ಆ ಭಗವಂತ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ, ಯಾವುದೇ ಕೆಲಸ ಮಾಡು, ಯಾವುದೇ ಕಾರ್ಯ ಮಾಡ್ತಾ ಇರು, ಆ ಮಾಡುವಾಗ ಮನಸ್ಸು ಮಾತ್ರ ದೇವರ ಕಡೆಗೆ ಇಟ್ಟಿರಬೇಕು. ಕಾರ್ ಓಡಿಸುವಾಗ, ವಾಹನ ಓಡಿಸುವಾಗ ನಮ್ಮ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಿರ್ತಾವಲ್ವ. ಕಾರ್ ಓಡಿಸುವಾಗ 2 ಕಾಲು 2 ಕೈ, ಒಂದು ಬ್ರೇಕ್ ಹಾಕ್ಲಿಕ್ಕೆ, ಒಂದು
ಕ್ಲಚ್ ಒತ್ತಲಿಕ್ಕೆ ಅಂತ ಕಾಲಿನ ವಿನಿಯೋಗ, ಸ್ಟೇರಿಂಗಿಗೆ ಅಂತ ಬಲಗೈ ವಿನಿಯೋಗ, ಗೇರ್ ಹಾಕ್ಲಿಕ್ಕೆ ಅಂತ ಎಡಗೈ. ಇನ್ನು ಆಟೋ ಬಂದಿರಲಿಲ್ಲ ಅಂತ ಇಟ್ಕೊಡ್ರಿ, ಆಟೋ ಸಿಸ್ಟಮ್. ಕಣ್ಣು ಮುಂದೆ ನೋಡ್ಲಿಕ್ಕೆ, ಕಿವಿ ಹಿಂದಿನಿಂದ ಯಾರಾದ್ರೂ ಹಾರ್ನ್ ಮಾಡ್ತಾರಾ ಅಂತ ಕೇಳಿಸ್ಕೊಳ್ಳಿ. ಎಲ್ಲ ಇಂದ್ರಿಯಗಳು ವಿನಿಯೋಗ ಆಗೋದು ಕಾರ್ ಓಡಿಸುವಾಗ. ಒಂದಕ್ಕೆ ಕೆಲಸ ಇರಲಿಲ್ಲ, ಮನಸ್ಸಿಗೆ ಮಾತ್ರ ಕೆಲಸ ಇರಲಿಲ್ಲ. ಮೊಬೈಲ್ ಬಂದ್ಮೇಲೆ ಅದಕ್ಕೂ ಕೆಲಸ ಶುರು ಆಯ್ತು. ಮಾತಿಗೆ ಮನಸ್ಸಿಗೆ ಕೆಲಸ ಇರಲಿಲ್ಲಲ್ಲ. ಈಗೇನಾಯ್ತು ಅಂದ್ರೆ ಮೊಬೈಲ್ ಬಂದ ಮೇಲೆ ಆಗ ಅವರು ಯಾರೋ ಫೋನ್ ಮಾಡ್ತಾರೆ, ಅವರೇ ಹೇಳ್ತಿರ್ತಾರೆ ನೀ ಕಾರ್ ಓಡಿಸ್ತಿದ್ದಿ, ಬೇಕಂದ್ರೆ ನಾನು ಆಮೇಲೆ ಮಾಡ್ತೀನಿ ಅಂತಂತಾರೆ. ಅಡ್ಡಿಲ್ಲ ಹೇಳ್ರಿ, ಹ್ಯಾಂಡ್ ಫ್ರೀ ಅದ ಅಂತಾನೆ ಮತ್ತೆ. ಅಂದ್ರೆ ಕಾರ್ ಓಡಿಸುವಾಗಲೂ ಮನುಷ್ಯ ತನ್ನನ್ನ ತಾನು ಮೊಬೈಲ್ ಜೊತೆಯಲ್ಲಿ ಮಾತಾಡಿಸೋದನ್ನ ಅಭ್ಯಾಸ ಮಾಡ್ಕೊಂಡೋ ಇಲ್ಲೋ, ಹ್ಯಾಂಡ್ ಫ್ರೀ ಮೋಡ್ ನಲ್ಲಿ ಮಾಡಿದ. ಹಂಗೆ ಯಾವಾಗ ನೀ ಮೈಂಡ್ ಫ್ರೀ ಮೋಡ್ ನಲ್ಲಿ ಕೃಷ್ಣನ ಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡ್ತಿ, ಆವಾಗ ಭಗವಂತ ನಿನಗೆ ಒಲಿತಾನೆ. ಎಲ್ಲ ಇಂದ್ರಿಯಗಳಿಂದ ಕೆಲಸ ಮಾಡ್ತಾ ಇರು. ಲೋಕದಲ್ಲಿ ಬೇಕಾದದ್ದು ಕಣ್ಣಿನಿಂದ ನೋಡ್ತಿರು, ಕೈಯಿಂದ ಇನ್ನೇನೋ ಕೆಲಸ ಮಾಡ್ತಿರು, ಕಾಲಿನಿಂದ ಓಡಾಡ್ತಿರು, ಕಿವಿಯಿಂದ ಇನ್ನೇನೋ ಕೇಳ್ತಿರು. ಆದ್ರೆ ಮನಸ್ಸಿನಿಂದ ಮಾತ್ರ ಕ್ರಿಯಾ ಸುಯಸ್ತ್ವ ಚರಣಾರವಿಂದಯೋ, ಆ ಮನಸ್ಸು ಭಗವಂತನ ಪಾದಗಳಲ್ಲಿಟ್ಟು ಅವನ ಮಹಿಮೆಯನ್ನು ಸ್ಮರಣೆ ಮಾಡ್ತಾ ಮಾಡಿಬಿಡು. ಅದೇ ಸಾರ್ಥಕ ಆಗ್ತದಪ್ಪ ಬದುಕು. ಅದರಿಂದ ನಿನ್ನ ಅಭೀಷ್ಟಗಳನ್ನು ಭಗವಂತ ಪೂರೈಸ್ತಾನೆ ಅಂತ. ಇದು ಭಾಗವತದ ಧರ್ಮ. ಹರಿವಂಶದ ಪುರಾಣ ಶ್ರವಣ ಮಾಡುವಾಗಲೂ ಈ ರೀತಿ ಕೃಷ್ಣನ ಕಥೆಗಳನ್ನು ಸಮನ್ವಯ ಮಾಡಿಕೊಂಡು, ಹೇಗೆ ಕೃಷ್ಣ ಬಾಲ್ಯಲೆಗಳಲ್ಲೆಲ್ಲ ಮನೆ ಮನೆಗಳಲ್ಲಿ ಓಡಾಡಿದ, ಅವುಗಳನ್ನು ಸ್ಮರಣೆಗೆ ತಂದುಕೊಳ್ಬೇಕು. ಇನ್ನು ಕೃಷ್ಣ ಆಪತ್ತುಗಳನ್ನು ಕಳೆಯುವವ. ಭಕ್ತರಿಗೆ ಯಾವ ಸಮಯದಲ್ಲಿ ಎಂಥ ಆಪತ್ತು ಬಂದರೆ ಕಳೀತಾನಂತೆ. ಅದನ್ನು ಗೋಪಿಕಾ ಸ್ತ್ರೀಯರಲ್ಲಿ, ಗೋಪಾಲಕರಲ್ಲಿ, ಗೋವುಗಳಲ್ಲಿ ಕ್ಷಣ ಕ್ಷಣಕ್ಕೆ ಆಪತ್ತು ಪರಿಹಾರ ಮಾಡಿದ. ಯಾವ್ಯಾವುದರಿಂದ ಬರಬಹುದು ಆಪತ್ತು ಬಂದರೆ, ಇಂಥಿಂಥದ್ರಿಂದ ಆಪತ್ತು ಅಂತ ಒಂದು ಪಟ್ಟಿ ಮಾಡ್ತಾರೆ. ನೀರಿನಲ್ಲಿ ವಿಷ ಸೇರ್ಕೊಂತು, ಇಡೀ ಯಮುನಾ ನದಿ ನೀರು ವಿಷ ಆಗಿಬಿಡ್ತು. ಯಾರು ಕುಡಿದ್ರೂ ಮೂರ್ಛೆ ಹೋಗೋ ಹಾಗಾಯ್ತು, ಪರಿಸರ ಎಲ್ಲ ಕೆಟ್ಟೋಯ್ತು. ಕಾಳಿಂಗನನ್ನು ಮರ್ದನ ಮಾಡಿ ಕೃಷ್ಣ ವಿಷದ ನೀರನ್ನೆಲ್ಲ ಸ್ವಚ್ಛಗೊಳಿಸಿದ. ಹಾಗಾಗಿ ನೀರಿನ ಆಪತ್ತು ಪರಿಹಾರ ಮಾಡಿದ ಅಂತಾಯ್ತು. ದೊಡ್ಡ ದೊಡ್ಡ ರಾಕ್ಷಸರು ಬಂದರು. ಕಂಸ ಕಳಿಸಿಕೊಟ್ಟಿದ್ದ ಪೂತನ, ತೃಣಾವರ್ತ, ಶಕಟ, ಧೇನುಕ, ವತ್ಸ, ಬಕ, ಅಶ್ವ, ಅರಿಷ್ಟ. ಹೆಸರೇ ಅರಿಷ್ಟ. ಎಂತೆಂಥ ರಾಕ್ಷಸರು ಗೋಕುಲದ ಮೇಲೆ ದಾಳಿ ಮಾಡಿದರು, ಕೃಷ್ಣನ ಮೇಲೆ ದಾಳಿ ಮಾಡಿದರು. ಅವರನ್ನೆಲ್ಲ ಕೃಷ್ಣ ಸಂಹಾರ ಮಾಡಿದ. ಎಷ್ಟು ವಯಸ್ಸು ಕೃಷ್ಣನಿಗೆ ಆವಾಗ? ಸಣ್ಣ ಸಣ್ಣ ವಯಸ್ಸಿನಲ್ಲಿ ನೋಡ್ರಿ ಭಗವಂತ ಎಂಥೆಂಥ ಮಹಿಮೆ ಮಾಡಿದ್ದಾನೆ. ಗೋಪಿಕಾ ಸ್ತ್ರೀಯರ ಜೊತೆ ಕೃಷ್ಣ ರಾಸೋತ್ಸವ ಮಾಡಿದ ವಯಸ್ಸು ಎಷ್ಟು? ಹರಿವಂಶ ಹೇಳ್ತದೆ, ಭಾಗವತದಲ್ಲಿ ಸ್ಪಷ್ಟ ಗೊತ್ತಾಗಲ್ಲ. ಕೃಷ್ಣ 10 ವರ್ಷದ ಒಳಗೆ ಗೋಪಿಕೆಯರ ಜೊತೆಗೆ ರಾಸವಿಹಾರ ಮಾಡಿದ್ನಂತೆ. 7ನೇ ವಯಸ್ಸಿಗೆ ಗೋವರ್ಧನ ಪರ್ವತ ಎತ್ತಿದ. 5ನೇ ವಯಸ್ಸಿಗೆ ಕಾಳಿಂಗ ಸರ್ಪವನ್ನ ತುಳಿದ. 5ನೇ ವಯಸ್ಸಿಗೆ ಯಾರ್ರಿ ಹಾವಿನ ಮೇಲೆ ಕುಣಿತಾರೆ? ವಯಸ್ಸಾದಂಗೆ ಕುಣಿಬಾರ್ದ ಕಡೆಗೆ ಹೋಗಿ ಕುಣಿತಿರ್ತಾರೆ. ಅದು ಕುಡಿಬಾರ್ದು ಕುಡಿತಾರೆ. ಮತ್ತೆ ಕುಡಿಬಾರ್ದು ಕುಡಿಯೋದು, ಕುಣಿಬಾರ್ದ ಕಡೆಗೆ ಹೋಗಿ ಕುಣಿಯೋದು. ಹಿಂಗ್ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ ಕೃಷ್ಣ ಮಾಡಿಲ್ಲೇನ್ರಿ ಅಂತ ಅನ್ನೋದು. ಅಲ್ರಿ, ಕೃಷ್ಣ 5ನೇ ವಯಸ್ಸಿಗೆ ಕುಣ್ದಾನ್ರಿ. ಅವನು ಏನು ಕುಡ್ದ? ಕಾಡಿಗೆ ಹಚ್ಚಿದ ಬೆಂಕಿನೇ ಕುಡಿದು ಬಿಟ್ಟ. ಕಾಡು ಬೆಂಕಿ ಕುಡಿದ ಕೃಷ್ಣ ಅಂತ ಭಾಗವತದಲ್ಲಿ 2 ಬಾರಿ ಹೇಳ್ತಾರೆ. ಹರಿವಂಶದಲ್ಲೂ ಅದನ್ನು ಸಂಗ್ರಹ ಮಾಡಿದ್ದಾರೆ, ದಾವಾಗ್ನಿಪಾನ ಅಂತ. ಅಂದ್ರೆ ಅವನು ಕೃಷ್ಣ ಮಾಡಿದ್ದು ಕಾಡಿಗೆ ಹಚ್ಚಿದ ಬೆಂಕಿನ ಕುಡಿದು ಕಾಳಿಂಗ ಸರ್ಪದ ಮೇಲೆ ಕುಣದ. ಆದ್ರೆ ಇವ್ರು ಬೇರೆ ಮಾಡಿರ್ತಾರೆ, ಕುಡಿಯೋದೇ ಬೇರೆ, ಕುಣಿಯೋದೇ ಬೇರೆ ಕಡೆ. ಹಿಂಗ್ಯಾಕೆ ಮಾಡಿದ್ರಿ ಅಂದ್ರೆ ಕೃಷ್ಣ ಮಾಡಿಲ್ಲೇನ್ರಿ ಅಂತ ಅವನ್ ಸಬೂಬನ್ನು ಅವನ್ ತಗೊಂಡು ಬರ್ತಾರೆ. ಎಂಥ ಮೌಢ್ಯ! ಅವನ್ ಮಾಡಿದ್ದೆಲ್ಲ ನೀವು ಮಾಡೋದಾದ್ರೆ ಮೊದಲು ನೀವು ಮಣ್ಣು ತಿನ್ಬೇಕಾಗ್ತದೆ. ಯಾಕೆ ಅವ್ ಮಣ್ಣು ತಿಂದಿಲ್ವೇ? ಮಣ್ಣು ತಿಂದು ಬ್ರಹ್ಮಾಂಡ ತೋರಿಸಿದ ಅಂತ ಕೃಷ್ಣನ ಕಥೆ ನಿಮಗೆ ಗೊತ್ತಿಲ್ಲದಲ್ಲದು. ನೀವು ಮಣ್ಣು ತಿನ್ನಲ್ಲ. ಅವ ಕಾಡಿಗೆ ಬೆಂಕಿ ಹಚ್ಚಿದ ಕುಡ್ದ, ಅದು ಕುಡಿಯಲ್ಲ. ಅವ ವಿಷ ಸರ್ಪದ ಮೇಲೆ ಹೆಜ್ಜೆ ಹಾಕಿದ, ನರ್ತನ ಮಾಡಿದ್ರೆ ಶಿವ ಈ ತಾಂಡವ ನೃತ್ಯ ನೋಡ್ಲಿಕ್ಕೆ ಬಂದಿದ್ದ ಅಂತಿದೆ. ನಾಟ್ಯ ನಟನಾದ ಶಿವನನ್ನ ತಾಳ ಹಾಕಲಿಕ್ಕೆ ಪಕ್ಕವಾದ್ಯಕ್ಕೆ ನಿಲ್ಲಿಸಿ ತಾನು ಹೆಡೆ ಮೇಲೆ ಕುಣಿತಾನೆ ಅಂದ್ರೆ ಕೃಷ್ಣ, ಅವನ ನರ್ತನೆಯಲ್ಲಿ ನೀವು ಮಾಡ್ತಿರೋದೆಲ್ಲಿ ಯೋಚಿಸ್ಬೇಕಲ್ಲ. ಇದು ಕಾಳಿಂಗ ಮರ್ದನದ ಕಥೆ. ಗೋವರ್ಧನ ಬೆಟ್ಟ 100 ಯೋಜನದ ಬೆಟ್ಟವನ್ನ
ತನ್ನ ಎಡಗೈಯಲ್ಲಿ ಎತ್ತಿ 7 ರಾತ್ರಿ ಕಳೆಯುವವರೆಗೂ ಬಳೆ ಸುರಿಸಿದ್ರೆ ಇಂದ್ರ ದಿಗ್ಭ್ರಮೆ ಬಂತು. ಯಾಕಂದ್ರೆ ಎಲ್ಲರನ್ನ ಕೆಳಗಡೆಗೆ ರಕ್ಷಣೆ ಕೊಟ್ಟ. ಹೀಗೆ ನನ್ನನ್ನ ಆಶ್ರಯಿಸಿದವರಿಗೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ರಕ್ಷಣೆ ನೀಡ್ತೇನೆ ಅಂತ ರಕ್ಷಣೆ ಕೊಟ್ಟ. ವಿಷದಿಂದ ಬಂದ ಆಪತ್ತನ್ನು ಪರಿಹರಿಸಿದ. ಇಂದ್ರನಿಂದ ಬಂದ ಮೋಡ, ಮಳೆ, ನೀರು, ಗಾಳಿಯ ಆಪತ್ತನ್ನು ಪರಿಹಾರ ಮಾಡ್ತಾನೆ. ರಾಕ್ಷಸರಿಂದ ಬಂದ ಆಪತ್ತನ್ನು ಪರಿಹಾರ ಮಾಡ್ತಾನೆ. ಈ ಅರ್ಥದಲ್ಲಿ ಆಪತ್ ಬಾಂಧವ ಅಂತ ಕೃಷ್ಣನನ್ನು ಅನುಸಂಧಾನ ಮಾಡಬೇಕು. ನಮ್ಮ ಆಪತ್ತುಗಳನ್ನು ಪರಿಹರಿಸಿ ಅಭೀಷ್ಟಗಳನ್ನು ಪೂರ್ಣ ಮಾಡಲಿಕ್ಕೆ ಅಂತ ಭಕ್ತರನ್ನು ಉದ್ಧಾರ ಮಾಡಿದ. ಅರ್ಜುನ ವೃಕ್ಷಗಳನ್ನು ನಲಕೂಬರ ಮಣಿಗ್ರೀವರು ಅಂತ ಅರ್ಜುನ ವೃಕ್ಷಗಳನ್ನು ಅಂಗಸ್ಪರ್ಶ ಮಾಡಿಸಿ ವೃಕ್ಷದ ರೂಪದಲ್ಲಿದ್ದವರನ್ನ ದೇವಲೋಕಕ್ಕೆ ಕಳಿಸಿದ್ನಂತೆ. ತ್ರಿವಕ್ರೆಯನ್ನ ವಿವಾಹ ಮಾಡಿಕೊಂಡು ವಿಶೋಕ ಅಂತ ಮಗನನ್ನು ಪಡೆದು ಭೀಮಸೇನನ ರಥದ ಸಾರಥಿಯನ್ನಾಗಿ ಮಾಡಿ ಕಳಿಸಿದ್ನಂತೆ. ಅಭೀಷ್ಟ ಪೂರ್ಣ ಮಾಡಲಿಲ್ವೇ? ಕಂಸನಂಥ ನೀಚನ ಕೈ ಕೆಳಗೆ ಮಂತ್ರಿ ಆದರೂ ಅಕ್ರೂರ ನನ್ನ ಭಕ್ತ ಅಂತ ಅವನಿಗೆ ವಿಶ್ವರೂಪ ದರ್ಶನ ಮಾಡಿಸಿದ. ನೀನು ಎಲ್ಲಿ ಕೆಲಸ ಮಾಡ್ತೀಯ ಅನ್ನೋದು ಮುಖ್ಯ ಅಲ್ಲ, ಯಾರ ಕೈ ಕೆಳಗಿದ್ದಿ ಅನ್ನೋದು ಮುಖ್ಯ ಅಲ್ಲ, ನನ್ನ ಭಕ್ತ ಹೇಗಾಗಿದ್ದಿ ಅನ್ನೋದು ಮುಖ್ಯ ಅಂತ ಕಂಸನ ಭೃತ್ಯ ಮಂತ್ರಿ ಆದರೂ ಕೃಷ್ಣನ ಭೃತ್ಯನಾದದ್ದಕ್ಕೆ ವಿಶ್ವರೂಪ ತೋರಿಸಿ ಅಕ್ರೂರನನ್ನ ಅನುಗ್ರಹಿಸಿದ. ಹೀಗೆ ಯಶೋದೆಗೆ, ನಂದಗೋಪನಿಗೆ, ವಸುದೇವನಿಗೆ, ದೇವಕಿಗೆ, ಗೊಲ್ಲ ಬಾಲಕರಿಗೆ, ಗೋವುಗಳಿಗೆ, ಗೋಪಿಕಾ ಸ್ತ್ರೀಯರಿಗೆ, ಗೋಪ ಕನ್ಯೆಯರಿಗೆ ಅವರವರ ಅಭೀಷ್ಟ ಪೂರ್ಣ ಮಾಡಿದ್ದಾನೆ. ಹೀಗೆ ಭಕ್ತರ ಅಭೀಷ್ಟೆಯನ್ನು ಪೂರೈಸುವವ ಕೃಷ್ಣ ಅಂತ ಅವನನ್ನು ಸ್ಮರಣೆ ಮಾಡ್ರಿ. ಗುರುಕುಲ ವಾಸ ಮಾಡಿದ. ಆ ಗುರುಕುಲದಲ್ಲಿ 64 ಅಹೋರಾತ್ರಿಗಳನ್ನು ಕಳೆದ. ಇರೋ ಕಲೆಗಳೇ 64 ಅಂತೆ. ಸಾಂದೀಪಿನಿ ಆಚಾರ್ಯರು ಅವಂತಿಪುರದಲ್ಲಿ ಗುರುಕುಲ ನಡೆಸ್ತಾ ಇದ್ರು. ಆ ಕಾಲದಲ್ಲಿ ಅಡ್ಮಿಷನ್ ಓಪನ್ ಅಂತ ಓಪನ್ ಬೋರ್ಡ್ ಹಾಕಿದ್ರಂತೆ. ಈಗೆಲ್ಲ ಶುರು ಆಗಿದೆ ಅಲ್ಲ, ದೊಡ್ಡ ದಂಧೆ, ಬಹಳ ದೊಡ್ಡ ದಂಧೆ. ಎಲ್ಲೂ ಅಷ್ಟು ಹಣ ಸಿಗಲಿಕ್ಕೆ ಇಲ್ಲ ಅಂತ ಅನಿಸಿದೆ ಈಗ. ಅವರು ದಂಧೆ ಮಾಡಿದವರಲ್ಲ, ಭಾರತೀಯ ಪ್ರಾಚ್ಯ ವಿದ್ಯೆಗಳನ್ನು ನಿಶುಲ್ಕವಾಗಿ ಬೋಧಿಸಿ ಒಬ್ಬೊಬ್ಬರನ್ನ ಬೇರೆ ದೇಶದ ಪ್ರೊಫೆಸರನ್ನಾಗಿ ಮಾಡಿದ ನಮ್ಮ ದೇಶ ಇದು. ಅಂಥ ವ್ಯಕ್ತಿ ಎಷ್ಟೋ 100 ಜನ ವಿದ್ಯಾರ್ಥಿಗಳನ್ನ ತಮ್ಮ ಗುರುಕುಲದಲ್ಲಿ ಇಟ್ಕೊಂಡಿದ್ರಂತೆ. ಸಾಂದೀಪಿನಿ ಅಂತ ಅವರ ಹೆಸರು. ಇವತ್ತು ಉಜ್ಜಯಿನಿ ಅಂತ ಕರೀತಾರೆ ಅದನ್ನು. ಇವತ್ತು ಉಜ್ಜಯಿನಿ, ಅವತ್ತದನ್ನ ಅವಂತಿಪುರ. ಅದು ಕೃಷ್ಣ ಅಧ್ಯಯನ ಮಾಡಿದ ಕ್ಷೇತ್ರ. ಎಲ್ಲ ಸಂದರ್ಶನ ಮಾಡಬೇಕು ಜೀವನದಲ್ಲಿ ಒಂದು ಬಾರಿ ಆದರೂ. ಕೃಷ್ಣ ಎಲ್ಲಿ ಅಧ್ಯಯನ ಮಾಡಿದ, ಎಲ್ಲಿ ವಾಸ ಮಾಡ್ಕೊಂಡಿದ್ದ, ವಿವಾಹ ಎಲ್ಲಿ ಮಾಡಿಕೊಂಡ, ಬಾಲ್ಯಲೆ ಎಲ್ಲಿ ತೋರಿಸಿದ, ಮಥುರಾ, ನಂದಗೋಪ, ವೃಂದಾವನ, ದ್ವಾರಕದಲ್ಲಿ ವಾಸ ಮಾಡಿದ್ದು, ಅಧ್ಯಯನಕ್ಕೆ ಅಂತ ಪುನಃ ಉಜ್ಜಯಿನಿಗೆ ಬಂದಿದ್ದ. ತೀರ್ಥ ಕ್ಷೇತ್ರಗಳು, ಕೃಷ್ಣನ ಸನ್ನಿಧಾನಕ್ಕೆ ಪಾತ್ರವಾದ ಆ ಮಣ್ಣು, ಆ ನೀರು, ಆ ಗಾಳಿ ಸೇವಿಸ್ಬೇಕು. ಅದನ್ನೆಲ್ಲ ಅದು ನಿಜವಾಗ್ಲೂ ನಮಗೆ ಧರ್ಮವೂ ಹೌದು, ವಿಹಾರವೂ ಹೌದು. ಉಜ್ಜಯಿನಿ ಅವಂತಿಪುರದಲ್ಲಿ ವಾಸ ಮಾಡಿದ. ಪಾಠ ಎಲ್ಲ ಹೇಳಿದರು. ಸರ್ವಜ್ಞನಿಗೆ ಪಾಠ ಹೇಳೋ ಭಾಗ್ಯ ಅಂತ. ಆಮೇಲೆ ಕೃಷ್ಣ ಕೇಳ್ದ, ಇಷ್ಟು ದಿನ ಪಾಠ ಮಾಡಿದ್ರಲ್ಲ ಗುರುಗಳೇ, ನಿಮಗೇನು ಕೊಡ್ಲಿ ಅಂತ. ಅರೆ, ನನಗೇನು ಕೊಡ್ಲಿ ಅಂತಿದೆಯಲ್ಲ, ನೀನು ಓದಿದ್ದೇ ಕೊಟ್ಟದ್ದು ಅಂದ್ರಂತೆ. ಆ ಕಾಲದಲ್ಲಿ ಎಷ್ಟು ಗುರುಕುಲಗಳಿದ್ವು, ಎಷ್ಟು ಜನ ಪಾಠ ಮಾಡುವ ಅಧ್ಯಾಪಕರಿದ್ರು, ಎಷ್ಟು ದೊಡ್ಡ ದೊಡ್ಡ ವಿದ್ವಾಂಸರಿದ್ರು. ಅವರನ್ನೆಲ್ಲ ಬಿಟ್ಟು ಆ ಮಥುರಾ ಪಟ್ಟಣದಿಂದ ಈ ಅವಂತಿಪುರ ತನಕ ಬಂದು ನನ್ನ ಮನೆ ಒಳಗೆ ನೀನು ಇಷ್ಟು ದಿನ ಇದೆಲ್ಲ ಸ್ವಾಮಿ ಸನ್ನಿಧಾನ ಇಟ್ಟಿದ್ದಿ, ಇದಕ್ಕಿಂತ ಏನು ಬೇಕು? ದೇವಲೋಕದ ಅಧಿಪತಿ ನೀನು. ಈಗಲೇ ನೀನು ಇಲ್ಲಿ ಓದಿದಿ ಅಂತ ಗೊತ್ತಾಗಿ ನನಗೆ ಅಡ್ಮಿಷನ್ ಜಾಸ್ತಿ ಆಗ್ತಿದ್ದಾವೆ ಅಂದ್ರಂತ ಗುರುಕುಲಕ್ಕೆ. ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಒಂದು ಸ್ಕೂಲಿಗೆ ಸಿಕ್ಬಿಟ್ಟ ಅಂದ್ರೆ ಅವನ್ ಫೋಟೋ ಹಾಕಿ ಮುಂಚೆ ಎಷ್ಟು ವ್ಯಾಪಾರ ಮಾಡ್ಬೋದು. ಈಗೆಲ್ಲ ಫೋಟೋ ಹಾಕೋ ಚಟ. ಅವು 100 ಬಂದಿದ್ರು 400 ಬಂದಾವ ಅಂತ ಹಾಕ್ತಾರೆ. ಹೆಂಗೆ ನಡೆಸ್ಯದ ಪ್ರಪಂಚ ಅನ್ಲಿಕ್ಕೆ ಸುಮ್ಮನೆ ಉದಾಹರಣೆ ಅಷ್ಟೇ. ಅಂಥದ್ದು ದೇವೋತ್ತಮನಾದ ನೀನೇ ಭೂಮಿಗಿಳಿದು ಬಂದಿದ್ದಿ. ನನ್ನ ಮನೆಯೊಳಗೆ ಇಷ್ಟು ದಿನ ಇದ್ದಿ ಅಂತ ಹೇಳಿ ಉಳಿದವರು ಓಡಿ ಬರ್ತಿದ್ದಾರೆ. ಈಗ ನಾವು ಸಾಂದೀಪಿನಿ ಗುರುಕುಲಕ್ಕೆ ಹೋಗೋಣ, ಸಾಂದೀಪಿನಿ ಗುರುಕುಲಕ್ಕೆ ಹೋಗೋಣ. ಹೀಗಾಗಿ ನೀನೇನು ಪ್ರತ್ಯೇಕ ನನಗೆ ಗುರುದಕ್ಷಿಣೆ ಕೊಡೋದು ಬೇಡ ಕೃಷ್ಣ, ಇದಕ್ಕಿಂತ ಅನುಗ್ರಹ ಎಂದೂ ಮರೀಲಾರೆ ನಾನು ಅಂತಂದ್ರು. ಅದಕ್ಕೆ ಕೃಷ್ಣ ಅಂದ, ಅದೆಲ್ಲ ಸರಿ, ಆದರೂ ನಿಮಗೆ ಗುರುದಕ್ಷಿಣೆ ಕೊಡಬೇಕು ಅಂತ ಬಂದಿದ್ದೇನೆ ಅಂತ. ಸರಿ, ಇಷ್ಟು ಒತ್ತಾಯ ಮಾಡಿದರೆ ಸಾಂದೀಪಿನಿ ಆಚಾರ್ಯರಿಗೆ ಒಮ್ಮೆ ಮನಸ್ಸಿನಲ್ಲಿ
ಲಜ್ಜೆ ಆಯ್ತದ. ಏನು ಕೃಷ್ಣ ದಾಕ್ಷಿಣ್ಯ ಅವ್ರಿಗೆ ಏನಿದು ಅಂತ, ಯಾಕೆ ಕೃಷ್ಣ ಎಲ್ಲಿ ನಾನು ಎಲ್ಲಿ, ಎಲ್ಲಿ ಕೇಳು ಕೇಳು ಅಂತಿದ್ದಾನೆ. ಯಾವುದೋ ಒಂದು ಐಹಿಕ ಸಂಪತ್ತು ಕೇಳೋಣ, ಮತ್ತೆ ಅದನ್ನು ಅನುಭವಿಸ್ಲಿಕ್ಕೆ ಜನ್ಮಗಳನ್ನು ಭೂಮಿಯಲ್ಲಿ ತಳೆಯೋಣ. ಮಹಾತ್ಮರು, ಜ್ಞಾನಿಗಳು, ವಿವೇಕಿಗಳು ದೇವರ ಬಳಿಗೆ ವರ ಕೇಳಲಿಕ್ಕೆ ಇಷ್ಟಪಡಲ್ಲ. ಅವನೇನು ಕೊಟ್ಟಾನ ಅದನ್ನು ಇಟ್ಟುಕೊಂಡು ಇಟ್ಟಾಂಗೆ ಇಡುವೇನೋ ಹರಿಯೇ. ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ಅದೇ ಸರಿ ಅಂತಾರೋ. ಅದಕ್ಕಂದ್ರೆ ಅದೇ ಸರಿ. ಕದಣ್ಣಕ್ಕೆ ಕಡೆಗಾಣೆ ಹರಿಯೇ, ಇಟ್ಟಾಂಗೆ ಇರುವೇನೋ ಹರಿಯೇ. ಇದು ಜ್ಞಾನಿಗಳ ಲಕ್ಷಣ, ದೇವರ ಭಕ್ತರ ಲಕ್ಷಣ. ದೇವರನ್ನ ಪೀಡಿಸಿ ಪೀಡಿಸಿ ಕೇಳೋದು ಜ್ಞಾನಿಗಳ ವಿವೇಕಿಗಳ ಲಕ್ಷಣ ಅಲ್ಲಲ್ಲ. ಅವ್ರು ಬೇಡ ಅಂತಿದ್ದಾರೆ, ಕೃಷ್ಣ ಕೊಡ್ತೀನಿ ಅಂತ ನಿಂತಿದ್ದಾನೆ. ಅವರ ಪತ್ನಿ ಕೇಳಿದ್ರು ಅವ್ರ ಹೆಂಡತಿಗೆ, ಏನು ಬಹಳ ಕೇಳ್ತಿದ್ದಾನೆ ಕೃಷ್ಣ, ಏನಾದ್ರೂ ಕೊಡ್ತೇನೆ, ನೀ ಏನಾದ್ರೂ ಹೇಳೋದಾದ್ರೆ ಹೇಳು ಅಂತಂದ್ಬಿಟ್ಟು. ಅವಳಂದ್ಲು, ನಮ್ಮ ಮಗನ್ ತಂದು ಕೊಡ್ಲಿಕ್ಕೆ ಹೇಳ್ರಿ ಅಂತ. ಆ ತಾಯಿ ಕರಡು ಪಾಪ. ಮಗ ಯಾವಾಗೋ ಸ್ನಾನಕ್ಕೆ ಹೋಗಿದ್ದಂತ. ಅವ್ರಿಗೊಬ್ಬ ಮಗ ಇದ್ದ, ಎದೆ ಉದ್ದ ಬೆಳೆದಿದ್ದ. ಸಮುದ್ರ ಸ್ನಾನಕ್ಕೆ ಹೋಗ್ತೀನಿ ಅಂತ ಹೋದವನು ಬಂದೇ ಇರ್ಲಿಲ್ಲಂತ. ಅಮ್ಮನಿಗೆ ಆ ದುಃಖ ಬಹಳ ಉಳಿದು ಬಿಟ್ಟಿತ್ತು. ಗುರುಪತ್ನಿ ಅವಳು ಅಪೇಕ್ಷೆ ಪಟ್ಲು, ಕೃಷ್ಣ ನಮ್ಮ ಮಗ ಒಬ್ಬ ಸ್ನಾನಕ್ಕೆ ಹೋದವನು ಬಂದೇ ಇಲ್ಲ, ಎಷ್ಟು ಹುಡುಕಿದ್ರೂ ಸಿಗುತ್ತಿಲ್ಲ, ನೀ ಮನಸ್ಸು ಮಾಡಿದ್ರೆ ಗುರುದಕ್ಷಿಣೆ ಆಗವನ್ ತಂದು ಕೊಟ್ಬಿಡು ಅಂತ ಕೇಳಿದ್ರು. ಕೃಷ್ಣ ಯಾವ ಸಮುದ್ರಕ್ಕೆ ಹೋಗಿದ್ದ ಅಂತ ಕೇಳಿದ್ನಂತೆ. ಸರ್ವಜ್ಞ, ಯಾವ ಸಮುದ್ರಕ್ಕೆ ಹೋಗಿದ್ದ? ಇಲ್ಲಿ ಇಂಥ ಸಮುದ್ರ. ನಾನು ಆ ಸಮುದ್ರಕ್ಕೆ ಹೋಗ್ತೇನೆ ಇಂದ. ಆ ಸಮುದ್ರದ ಒಳಗೆ ನುಗ್ಗಿದ ಒಬ್ಬ ಸಾಂದೀಪಿನಿ ಆಚಾರ್ಯರ ಮಗನನ್ನು ಹುಡುಕ್ಲಿಕ್ಕೆ ಕೃಷ್ಣ ಸಮುದ್ರದಲ್ಲಿ ಈಜಾಡಿದ್ದಂತೆ. ಒಳಗೆ ಸಮುದ್ರ ರಾಜನ ಲೋಕಕ್ಕೆ ಹೋದ, ವರ್ಣಲೋಕಕ್ಕೆ. ಎಲ್ಲಿದ್ದಾನೆ ನಮ್ಮ ಸಾಂದೀಪಿನಿ ಆಚಾರ್ಯರ ಮಗ ಅಂತ ಕೇಳಿದ. ನನಗೆ ಗೊತ್ತಿಲ್ಲ ಅಂತ ನಡಿಗಿಬಿಟ್ಟ ವರುಣ. ಆದ್ರೆ ಈ ಸಮುದ್ರಕ್ಕೆ ಸ್ನಾನಕ್ಕೆ ಬರೋ ಯಾತ್ರಿಕರನ್ನ ನುಂಗಿ ನೀರು ಕುಡಿದು ಕೊಲ್ಲೋದೆಲ್ಲ ಪಂಚಜನ ಅನ್ನೋ ರಾಕ್ಷಸ ಅಂತ ದೂರು ಕೊಟ್ಟಂತೆ ವರುಣ. ಆ ಸಮುದ್ರದಲ್ಲಿ ಒಬ್ಬ ಮನೆ ಮಾಡಿದ್ದ. ಈಗೆಲ್ಲ ಸಮುದ್ರದಲ್ಲಿ ಮನೆ ಮಾಡೋದು ಶೋಕಿ ಆಗಿದೆ ಕೆಲವು ದೇಶಗಳಲ್ಲಿ. ಸಮುದ್ರದ ಮೇಲ್ ಮನೆ ಕಟ್ತಾರೆ, ಸಮುದ್ರದ ಒಳಗೆ ಮನೆ ಕಟ್ತಾರೆ. ಸಹಜ ಭೂಮಿ ಮೇಲೆ ಬದುಕಿರೋ 4 ಜನರಿಗೆ ಅನುಕೂಲ ಆಗ್ಲಿ ಅಂದ್ರೆ ಇಲ್ಲ. ಹಣದ ಮದ, ಶೋಕಿ. ಹಂಗ ಆತ ಸಮುದ್ರವನ್ನು ತನ್ನ ಮನೆ ಮಾಡಿಕೊಂಡಿದ್ದ. ಅವನಿಗೆ ಪಂಚಜನ ಅಂತ ಹೆಸರು. ಯಾರೂ ಸಮುದ್ರ ತೀರದಲ್ಲಿ ಸ್ನಾನಕ್ಕೆ ಬರುವ ಹಾಗಿಲ್ಲ, ಯಾತ್ರಿಕರನ್ನ ಥಳಿಸ್ತಿದ್ದ. ಇದೊಂದು ತಲೆ ಬಿಸಿಯಾಗಿತ್ತು. ಯಾರಿಗೆ ದೂರು ಕೊಟ್ಟರು ಆ ರಾಕ್ಷಸನ ವಿರುದ್ಧ ಹೋರಾಡೋರು ಇರಲಿಲ್ಲ. ಇದೇ ನೆಪ ಮಾಡ್ಕೊಂಡು ಕೃಷ್ಣ ಅವ್ರ ಮನೆಯೊಳಗೆ ನುಗ್ಗಿದ್ದಂತೆ, ಸಮುದ್ರದೊಳಗೆ ನುಗ್ಗಿ ಯುದ್ಧಕ್ಕೆ ಬಂದ. ಯುದ್ಧ ಮಾಡಿದ. ಯುದ್ಧ ಮಾಡಿ ಪಂಚಜನ ರಾಕ್ಷಸನನ್ನ ಕೊಂದ. ಮರಳಿ ಅವರ ಮನೆಯಿಂದ ಬರುವಾಗ ಕಾಲಿಟ್ರೆ ಏನೋ ಕಾಲಿಗೆ ಚುಚ್ಚಿದಾಗ ಆಯ್ತು ಕೃಷ್ಣನಿಗೆ. ಏನದು ಅಂತ ತೆಗೆದು ನೋಡ್ತಾನೆ, ಶಂಖ. ಶಂಖ ಎಲ್ಲ ಹುಟ್ಟೋದು ಸಮುದ್ರದಲ್ಲೇ ಅಲ್ವೇ. ಆ ಶಂಖ ಎತ್ತಿದ. ಇದು ಪಂಚಜನನ್ ಮನೆಯಲ್ಲಿ ಸಿಕ್ಕಿದ್ದಕ್ಕೆ ಅದನ್ನ ಪಾಂಚಜನ್ಯ ಅಂತ ಮಾಡ್ಕೊಂಡಂತೆ. ಆ ಶಂಖ ತಗೊಂಡು ಗುರುಪುತ್ರ ಸಿಗಲಿಲ್ಲ ಅಂದಾಗ ಅವನು ಕುತ್ತಿಗೆ ಹಿಡಿದು ಕೇಳಿದ್ದಂತೆ ಪಂಚಜನ, ಎಲ್ಲಿದ್ದಾನೆ ನಮ್ಮ ಗುರುಪುತ್ರ? ಇಲ್ಲ, ಯಮಲೋಕಕ್ಕೆ ಕಳಿಸಿದ ಅಂದ್ರೆ ಕೊಂದು ಬಿಟ್ಟಿದ್ದ. ಅದಕ್ಕೆ ಯಮಲೋಕಕ್ಕೆ ಹೋದ. ಯಮಲೋಕದ ಹತ್ರಕ್ಕೆ ಹೋದಾಗಲೇ ಸಂಯಮಿನಿಪುರದ ದೂರದಲ್ಲಿ ನಿಂತು ಶಂಖನಾದ ಮಾಡಿದ. ನಾದಕ್ಕೆ ಯಮಲೋಕದಲ್ಲಿದ್ದ ಯಮಭಟರು ಯಮದೇವರಿಗೆ ಹೆದರಿಕೆ ಆಯ್ತಂತೆ. ಎಂದೂ ಕೇಳದ ನಾದ ಇಂದು ಕೇಳ್ತಾ ಇದೆ, ಯಾರಿರಬಹುದು ಅಂತ ಹೊರಗೆ ಬಂದ್ರೆ ಶ್ರೀಕೃಷ್ಣ ಕಣ್ಣಿಗೆ ಬಿದ್ದ. ಯಮದೇವರು ಮೃತ್ಯು ದೇವತೆ ಅಂತ ಪ್ರಸಿದ್ಧಿ. ಅವನಿಗೂ ಭಯ ಆಗ್ಬಿಡ್ತು, ಕೃಷ್ಣ ಯಾಕೆ ಬಂದ ಯಮಲೋಕಕ್ಕೆ, ನನ್ನಿಂದ ಏನ್ ತಪ್ಪಾಗಿದೆ, ನನಗೇನ್ ಮಾಡ್ತಾನೋ ಶಿಕ್ಷೆ ಅಂತ ಯಮ ಹೆದರಿದ್ದಂತೆ ಕೃಷ್ಣನಿಗೆ ಅಂತದೆ ಭಾಗವತ. ಮನೆ ಒಳಗೆ ಕರೆತಂದು ಪಾದ ಪ್ರಕ್ಷಾಲನೆ ಮಾಡಿ, ಕೃಷ್ಣ ನನ್ನಿಂದ ಏನಾಗ್ಬೇಕು ಸೇವೆ ಅಂದ್ರೆ ನಮ್ಮ ಗುರುಪುತ್ರನನ್ನು ಕೊಡು ಅನ್ನಂತ. ಸಾಂದೀಪಿನಿಗಳ ಮಗನನ್ನ ಹಾಗೇ ಬದುಕಿಸಿ ತಂದು ಕೊಟ್ಟ. ಅಲ್ಲೇ ಇದ್ದವನನ್ನು ತಂದು ಕೊಟ್ಟ ಮೇಲೆ ಕೃಷ್ಣ ಕೇಳ್ತಾನೆ, ನಮ್ಮ ಗುರುಪುತ್ರನನ್ನು ತಂದ್ಯಾಕೆ ಇಲ್ಲಿಗೆ ಅಂದ. ತಂದ್ಯಾಕೆ ನೀನ್ ಇಲ್ಲಿಗೆ? ವೇದಾಂತ ಅಧ್ಯಯನ ಮಾಡಿ ಗುರುಗಳನ್ನ ನಾನೇ ಮಾಡ್ಕೊಂಡಿದ್ದೇನೆ ಅಂದ್ರೆ ಅವ್ರ ಶಾಸ್ತ್ರಾಧ್ಯಯನ ಎಷ್ಟಿರಬೇಡ. ಅಂಥವನಿಗೆ ಅಪಮೃತ್ಯು ತಂದು ಇಲ್ಲಿ ತನಕ ಕರ್ಕೊಂಡು ಬಂದಿದೆಯಲ್ಲೋ ಯಮ, ಬುದ್ಧಿ ಇಲ್ಲೇನೆ ನಿನಗೆ ಅಂತ ಗದರಿಸಿದ್ನಂತೆ ಕೃಷ್ಣ. ಅದಕ್ಕೆ ಅವ ಅಂದ, ಈ ನಿಮಿತ್ತದಿಂದ ನಿನ್ ದರ್ಶನ ಆಯ್ತಲ್ಲ ಅದಕ್ಕೆ ತಂದೆ ಅಂತಂದ್ಬಿಟ್ಟ. ಕ್ಷಮಿಸು ಸ್ವಾಮಿ, ಇನ್ನೊಂದ್ಸಲಿ ಇಂಥ ಅಪರಾಧ ಮಾಡ್ಲಾರೆ. ಹೀಗೆ ಮೃತ್ಯು ಕೃಷ್ಣನಿಗೆ ವಶವಾಗಿದೆ, ಸಮುದ್ರ ಕೃಷ್ಣನಿಗೆ ವಶವಾಗಿದೆ, ವೇದ ಕೃಷ್ಣನನ್ನು ಹೊಗಳುತ್ತದೆ, ದೇವತೆಗಳು ಕೃಷ್ಣನ ಹಿಂದಿರ್ತಾರೆ, ದುರ್ಗೆ ಕೃಷ್ಣನ ಸೇವಕಿ ಆಗಿದ್ದಾಳೆ, ಪ್ರಕೃತಿ ಕೃಷ್ಣನ ಅಧೀನವಾಗಿದೆ.
ಇದನ್ನು ಅರ್ಥೈಸಿಕೊಳ್ಳಿ ಅಂತ ಭಾಗವತ ಹರಿವಂಶ ಪುರಾಣಗಳನ್ನು ನಾವು ಅನುಸಂಧಾನ ಮಾಡಬೇಕು. ಮರಳಿ ಕೊಟ್ಟು ನಮಸ್ಕಾರ ಮಾಡಿಬಿಟ್ಟ ಕೃಷ್ಣನಿಗೆ ಯಮ. ಆ ಮಗನನ್ನು ಕರ್ಕೊಂಡು ಬಂದು ಸಾಂದೀಪಿನಿಗಳ ಗುರುಗಳ ಸನ್ನಿಧಿಯಲ್ಲಿ ಅವರ ಹೆಂಡತಿಗೆ ಮಗನ ಒಪ್ಪಿಸಿ ಗುರುದಕ್ಷಿಣೆ ಅಂತಂದಿದ್ರಲ್ಲ, ವಿದ್ಯೆ ಕಲೀಲಿಕ್ಕೆ ಬಂದಿರಲಿಲ್ಲ, ಈ ಪುತ್ರ ಶೋಕ ಪರಿಹಾರ ಮಾಡ್ಲಿಕ್ಕೆ ಬಂದಿದ್ದೆ ಅಂತ. ನನ್ನ ನಂಬಿ ನನಗಾಗಿ ಜೀವನ ಇಟ್ಟು ನನಗಾಗಿ ಹೇಳುವ ವೇದಗಳನ್ನ ಶಾಸ್ತ್ರಗಳನ್ನ ಪಾಠ ಮಾಡೋರು ದುಃಖದಿಂದಿದ್ದಾರೆ ಅಂದ್ರೆ ನಾನು ಅದನ್ನು ಒಪ್ಪಲಾರೆ. ನಮೇ ಭಕ್ತ ಪ್ರಣಶ್ಯತಿ, ಇದಕ್ಕೆ ಬಂದಿದ್ದೆ. ಹಂಗೆ ಕೊಟ್ಟೋದೆ ಅಂತ ಆಗ್ಬಾರ್ದಲ್ಲ, ಅದಕ್ಕೆ ನೀವು ಸ್ವಲ್ಪ ಪಾಠ ಹೇಳ್ದಂಗೆ ನಾಟಕ ಮಾಡ್ರಿ, ನಾನು ನಿಮಗೆ ಮಕ್ಕಳನ್ನು ಕೊಟ್ಟ ಹಾಗೆ ಮಾಡ್ತೇನೆ ಅಂತ ಭಗವಂತ ಈ ನೆಬೆತ್ತ ಮಾಡಿದ್ನಂತೆ. ಹೀಗೆ ಪ್ರಾದಾತ್ ಸಾಂದೀಪನಯೇ ಮೃತ ಪುತ್ರಂ ಜ್ಞಾನ ದೀಪ ಸಾಂದೀಪನಯೇ. ಸಾಂದೀಪಿನಿ ಆಚಾರ್ಯರಿಗೆ ಮೃತಪುತ್ರನನ್ನು ತಂದು ಕೊಟ್ಟ ಕೃಷ್ಣ ಅಂತ ಅವನ ಮಹಿಮೆಯನ್ನು ಸ್ಮರಣೆ ಮಾಡಬೇಕಂತೆ. ಆ ಮೃತಪುತ್ರನನ್ನೇ ತಂದು ಕೊಡ್ತಾನೆ ಅಂದ ಮೇಲೆ ಅರ್ಹತೆ ಇದ್ದವರಿಗೆ ಮಕ್ಕಳನ್ನು ಕೊಡದೇ ಇರ್ತಾನ? ಇದು ಕೃಷ್ಣ ಅಂತಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ಥರದ ಚರಿತ್ರೆಗಳು ಭಾಗವತ ಹರಿವಂಶಗಳಲ್ಲಿ ಅನುಸ್ಯೂತವಾಗಿ ಬರ್ತಾರೆ. ಹೀಗೆ ಅರ್ಜುನನ ನಿಮಿತ್ತ ಮಾಡಿಕೊಂಡು 4 ಜನ ಮಕ್ಕಳನ್ನು ವೈಕುಂಠದಿಂದ ತಂದು ಕೊಟ್ಟಿದ್ದವು ವಿಪ್ರನಿಗೆ ಅಂತ ಕಥೆ ಹೇಳ್ತಾರೆ. ಇಂಥ ಚರಿತ್ರೆಗಳೆಲ್ಲ ನಮಗೆ ಕೃಷ್ಣನ ಅಘಟಿತ ಘಟನಾ ಶಕ್ತಿಯನ್ನು ತಿಳಿಸೋದಲ್ಲದೆ ಅವನು ಭಕ್ತರಿಗೆ ಎಷ್ಟು ಅಭೀಷ್ಟಪ್ರದ ಅನ್ನೋ ಮಹಿಮೆಯನ್ನು ಸ್ಪಷ್ಟಪಡಿಸ್ತದೆ. ಹಾಗೆ ಹರಿವಂಶದಲ್ಲಿ ಬರುವ ಈ ಕೃಷ್ಣನ ಕಥೆ ಬಹಳ ಅದ್ಭುತ ಅಂತ ಭಾವಿಸಬೇಕು. ಹೀಗೆ ಧನ್ಯಾಶ್ಚರ್ಯ ಉಪಾಖ್ಯಾನ ನಾರದರ ಮೂಲಕವಾಗಿ ಶ್ರೀಕೃಷ್ಣನೇ ಲೋಕಕ್ಕೆ ಸರ್ವೋತ್ತಮ ಅಂತ ತಿಳಿಪಡಿಸಿದಂಥ ಚರಿತ್ರೆಗಳು ಬರ್ತದೆ. 3 ಪರ್ವಗಳಿಂದ ಒಳಗೊಂಡ ಹರಿವಂಶದ ಕಥಾ ಶ್ರವಣ ನಮಗೆ ಭಾಗ್ಯವನ್ನು ಉಂಟು ಮಾಡ್ತದೆ, ಅಭೀಷ್ಟಪ್ರದವಾಗಿದೆ. 3 ದಿನಗಳ ಕಾಲ 3 ಪರ್ವಗಳಲ್ಲಿ ಬಂದದ್ದನ್ನು ಪೂರ್ಣ ಹೇಳಿದ್ದೇನೆ ಅಂತಲ್ಲ, ಸಂಕ್ಷಿಪ್ತವಾಗಿ ಭಾಗವತದ ಕಥೆಗಳನ್ನು ಸೇರಿಸಿ ದೇವರಲ್ಲಿ ಭಕ್ತಿ ಜ್ಞಾನ ಶ್ರದ್ಧೆ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗುವ ಹಾಗೆ ಹೇಳೋ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳ್ತಾ, ಇಂಥ ಕೃಷ್ಣನ ಕಥೆ ಹರಿವಂಶದಲ್ಲಿ ಬಂದ ಉಪಾಖ್ಯಾನಗಳು ಇದರ ಫಲವಾಗಿ, ಇದರ ಶ್ರವಣ, ಇದರ ಪ್ರವಚನದ ಫಲವಾಗಿ ಆ ದಂಪತಿಗಳಿಗೆ ಒಳ್ಳೆಯ ಸಂತಾನವನ್ನು ಭಗವಂತ ಕೊಡ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ಶ್ರದ್ಧೆಯಿಂದ 3 ದಿವಸಗಳ ಕಾಲ ಇವರ ಮನೆಯಲ್ಲಿ ಹರಿವಂಶ ಕಥೆ ಪ್ರವಚನ ನಡೆದಿದ್ದಕ್ಕೆ ತಾವೆಲ್ಲ ಭಾಗವಹಿಸಿದ್ದು ಕಳೆ ಕಟ್ಟಿದೆ. ಹೇಳೋದು ಸರಿನೇ, ಯಾರು ಇಲ್ಲದೆ ಇದ್ರೆ ಯಾರಿಗೆ ಹೇಳಬೇಕು? ತಾವೆಲ್ಲ ಭಾಗವಹಿಸಿದ್ದು ನಿಜವಾಗಲು ದೇವರ ಭಕ್ತರು ಮನೆಯೊಳಗೆ ಕಲಿಬೇಕು, ಸೇರಬೇಕು, ಭಗವಂತನ ನಾಮಗಳಾಗಬೇಕು, ದೇವರ ಭಕ್ತರ ದರ್ಶನ ಆಗಬೇಕು. ಅದೇ ನಮ್ಮ ಭಾಗ್ಯೋದಯ ಅಂತ ಹೇಳ್ತಾರೆ. ಅದೆಲ್ಲ ಈ ಕಾರಣದ ನಿಮಿತ್ತ ಇಟ್ಕೊಂಡು ತಾವೆಲ್ಲ ಸೇರಿದ್ದು ಆ ದಂಪತಿಗಳಿಗೆ ಮತ್ತಷ್ಟು ಶ್ರೇಯಸ್ಸು, ಅವರಿಗೆ ಒಳ್ಳೆಯ ಭಾಗ್ಯೋದಯವಾಗಲಿ ಅಂತ ಭಗವಂತ ಸೂಚನೆಯನ್ನೂ ನೀಡುತ್ತಿದ್ದಾನೆ ಅಂತ ಹೇಳ್ತಾ, ನಮ್ಮ ನಾಗರಾಜರಾಯರು ಬಹಳ ಅಭಿಮಾನ. ನಾಗರಾಜ್ ಅವರಿಗೆ ಶ್ರೀಹರಿ ಅಂದರೆ ಅಭಿಮಾನ ಹೆಚ್ಚು. ಇವ್ರ ಮನೆಯಲ್ಲಿ ಯೋಗ ಒಂದು ಹರಿವಂಶ ಆಗಬೇಕು ಅಂತ ಅವನನ್ನು ಕೇಳಲಿಕ್ಕೆ ಹೋಗಿ ಕಳಿಸಿದಾನೆ ಭಗವಂತ ಪ್ರೇರಣೆ ಮಾಡಿ. ನಾನು ಮೈಸೂರಿಗೆ ಭಾಗವತ ಹೇಳಬೇಕು ಅಂತ ನಮ್ಮ ಮೋಹನ್ ಅವರು, ನಮ್ಮ ರಾಮಧ್ಯಾನಿ ಅವರು ಕರೆಸ್ತಾ ಇದ್ದರು. ನಾನು ಹೇಳಲಿಕ್ಕೆ ಭಾಗವತ ಹೇಳಲಿಕ್ಕೆ ಬಂದವನು ಹರಿವಂಶ ಹೇಳಿ ಭಾಗವತ ಹೇಳೋ ಹಾಗೆ ಮಾಡಿದ್ದಾರೆ. ಇದು ದೇವರ ಸಂಕಲ್ಪ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಪ್ರಕೃತ ನಮ್ಮ ನಾಗರಾಜರಾಯರು ಆ ರೀತಿ ಪ್ರೇರಣೆ ಮಾಡಿದ್ದಕ್ಕೆ ಅವರಿಗೂ ಭಗವಂತನ ಅನುಗ್ರಹ ಆಗಲಿ. ನಮ್ಮ ಹರಿ ನನ್ನ ಹೆಸರೇ ಇಟ್ಕೊಂಡಿದ್ದಾರೆ, ಆದ್ದರಿಂದ ಆ ದಂಪತಿಗಳಿಗೂ ಆ ಭಗವಂತನ ಅನುಗ್ರಹ ಆಗಲಿ. ಅವರ ತಾಯಿ, ಅವರ ಕುಟುಂಬದ ಸದಸ್ಯರು, ಇವತ್ತು ಅವ್ರು ಬೆಂಗಳೂರಿನಿಂದ ಅವರ ಸಿಸ್ಟರ್ ಬಂದಿದ್ದಾರೆ, ಅವರ ತಂಗಿ ಅಕ್ಕ ಎಲ್ಲ ಬಂದಿದ್ದಾರೆ, ಅವರ ಭಾವ, ಅವರ ಮಕ್ಕಳಿಗೂ ಇಡೀ ಮನೆಯ ಕುಟುಂಬದ ಎಲ್ಲ ಸದಸ್ಯರಿಗೂ ಆ ಭಗವಂತ ಕೃಷ್ಣ ಇತೋಪಿ ಅತಿಶಯ ಶ್ರದ್ಧಾ ಭಕ್ತಿ ವೈರಾಗ್ಯ ಭಕ್ತಿ ಜ್ಞಾನ ಆಯುಷ್ಯ ಆರೋಗ್ಯ ಸಂತಾನ ಸಂಪತ್ತು ಎಲ್ಲವನ್ನೂ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ವಾಕ್ಕುಸುಮಗಳನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.